परममङ्गलमूर्ति पावन चरिता परमानन्दमय पुरहर पुरन्दर पूजिताङ्घ्रि सरोज शशिमौळि शरणजन सुरधेनु गंगाधर गजासुरमथना गौरीवर त्रियोबकनुलिदु सलहुगे सकल सज्जनರ सलहुगे सकल सज्जनರ ಬಂಧುಗಳೇ, ರಾಮಾಯಣ ದರ್ಶನಂ ಮಹಾಕಾವ್ಯದ ವಾಚನ ಪ್ರವಚನ ಸಂಚಿಕೆ 36 ಪ್ರವೇಶ ಮಾಡುತ್ತಾ ಇದ್ದೇವೆ. ನಾವು ಕಿಷ್ಕಿಂಧ ಕಾಂಡ, ಸುಗ್ರೀವ ಸಖ್ಯ, ವಾಲಿವಧೆ, ಸೀತಾನ್ವೇಷಣೆಗೆ ಹೊರಡುವಂತಹದ್ದು ಈ ಕಾಂಡದಲ್ಲಿ ಬಹಳ ಮುಖ್ಯವಾದಂತಹ ಸಂಗತಿಗಳು. ಕಳೆದ ಸಂಚಿಕೆಯಲ್ಲಿ ನಾವು ಶಬರಿ ಮೋಕ್ಷ ಅರಣ್ಯಕಾಂಡದ ಕೊನೆಯ ಭಾಗ, ಅಲ್ಲಿಂದ ಪಂಪಾ ಸರೋವರಕ್ಕೆ ಬರುವಂಥದ್ದು. ಅಲ್ಲಿಯೂ ರಾಮ ವಿರಹ ವೇದನೆಯಿಂದ ಅಲ್ಲಿ ಸರೋವರದಲ್ಲಿ ತಾವರೆಯನ್ನು ಕಂಡು ಸೀತೆ ಅಂತ ಭ್ರಮಿಸುವಂತಹದ್ದು, ಇದೆಲ್ಲ ಭಾಗದಲ್ಲಿ ಹೇಳಿದ್ದಾನೆ. ಚಕ್ರವಾಕ ಪಕ್ಷಿಗಳನ್ನು ಕಂಡಾಗ ಅವನಿಗೆ ಭ್ರಮೆ ಆಗುವಂತಹದ್ದು. ಒಂದು ಮಾತು ಲಕ್ಷ್ಮಣ ಬಹಳ ಅಪೂರ್ವವಾದಂತಹ ಮಾತು ಹೇಳ್ತಾನೆ. ಸೀತಾಮಾತೆಯನ್ನು ಅತ್ತಿಗೆಯನ್ನು ಹುಡುಕುತ್ತಾ ನಾವು ದಕ್ಷಿಣಾಭಿಮುಖವಾಗಿ ಬಂದಿದ್ದೇವಣ್ಣ. ರಾವಣನಿಂದ ಅಪಹೃತಳು ಅಂತಲೂ ನಮ್ಗೆ ಗೊತ್ತಾಗಿದೆ. ಸೀತೆಯನ್ನು ಪಡೆಯುವಲ್ಲಿ ನಾವು ಏನು ಮಾಡಬೇಕು ಅಂತ ನಮಗೆ ಕಬಂಧನ, ತಾಯಿ ಶಬರಿಯ ನಿರ್ದೇಶನವೂ ನಮಗೆ ಸಿಕ್ಕಿದೆ. ಇನ್ನೂ ನೀನು ಸೀತೆಯಾಗಿ ಭ್ರಮಿಸುತ್ತಿರುವಂತಹದ್ದು, ಸರೋವರನ್ನು ಕಂಡಾಗ, ಹೂ ಬಳ್ಳಿ ಗಿಡ ಇದನ್ನೆಲ್ಲ ಕಂಡಾಗ ನೀನು ಭ್ರಮಾಧೀನನಾಗುವಂತಹದ್ದು, ಇದು ಸೂರ್ಯವಂಶೀಯರಿಗೆ ಶೋಭೆಯನ್ನು ತರುವುದಿಲ್ಲ ಅಂತ ಒಂದು ಮಾತು ಲಕ್ಷ್ಮಣ ಹೇಳ್ತಾನೆ. ಸೂರ್ಯವಂಶೀಯರು ಕಾಮಕರು ಅಂತ ಹೇಳಲಿಕ್ಕಿಲ್ಲೋ ಹೇಳು? ಆ ಮಾತು ನೋಡಿ. ಒಬ್ಬ ಅಣ್ಣನನ್ನು ತಮ್ಮ ಎಚ್ಚರಿಸುವಂತಹದ್ದು ರಾಮ ಲಕ್ಷ್ಮಣರಲ್ಲಿ ಇದ್ದಂತಹ ಒಂದು ಅವಿನಾಭಾವ ಬಂಧುತ್ವ, ಸಾಹೋದರ್ಯ ಹೇಗಿತ್ತು. ಸ್ತ್ರೀಯರಲ್ಲಿ ಕಾಮಾಸಕ್ತರು, ಬುದ್ಧಿಗೇಡಿಗಳು ಅಂತ ನಮ್ಮನ್ನು ಹೇಳಲಿಕ್ಕಿಲ್ವೇ? ಸಮಯೋಚಿತ ಜ್ಞಾನವುಳ್ಳವರು ನಾವು. ಎಂತಹ ಸಂದರ್ಭದಲ್ಲಿಯೂ ನಾವು ವಿಚಾರ ಶೂನ್ಯರಾಗುವವರಲ್ಲ, ನಾವು ಬುದ್ಧಿಗೇಡಿಗಳಾಗುವವರಲ್ಲ, ಭ್ರಮಿತರಾಗುವವರಲ್ಲ. ಯಾಕಣ್ಣ ನಿನಗೆ ಭ್ರಮೆ ಹುಟ್ಟಿತು? ಅದಕ್ಕಿಂತ ನಂತರ ಒಂದು ಮಾತು ಹೇಳ್ತಾನವ, ಬಹಳ, ಈ ನರನಾಟಕ ಇನ್ನು ಯಾಕೆ? ಇದು ಲಕ್ಷ್ಮಣ ಹೇಳುವಂತಹದ್ದು. ಹಾಗಾದನ್ನೆಲ್ಲ ಬಿಟ್ಟು ನಾವು ಕಿಷ್ಕಿಂಧ ಕಾಂಡದಲ್ಲಿ ಹನುಮ ದರ್ಶನ ಅಲ್ಲಿಂದ ಆರಂಭ ಮಾಡೋಣ, ಮುಂದೆ ಹೋಗೋಣ. ಆಳುತ್ತಿದ್ದನು ಸಕಲ ಗೋಲ ಸಾಮ್ರಾಜ್ಯವನು, ದಿವಿಜರ ಶೈಲ ಕೆಣೆಯ ನಿಪದ್ರಿ ಶಿಖರದ ರಾಜಧಾನಿಯಲಿ. ನೀಲ ನಳ ಹನುಮಂತ ತಾರಕರಾಳ ಬಲ, ಕೇಸರಿ ರುಮಾದ್ಯರ ಮೇಳದಲ್ಲಿ. ನೀಲ ನಳ ಹನುಮಂತ ತಾರಕರಾಳ ಬಲ, ಕೇಸರಿ ರುಮಾದ್ಯರ ಮೇಳದರಿ. ಕಪಿ ವಿಪುಳ ಕಾಲಗ್ರೀವ ಸುಗ್ರೀವ ಸುಗ್ರೀವ. ಗಾನ ಪದ್ಧತಿಯಲ್ಲಿ ಅಥವಾ ಗೇಯ ಸಾಹಿತ್ಯದಲ್ಲಿ ಕವಿ ಯಾವ ಸಾಹಿತ್ಯವನ್ನು ಬಳಸ್ತಾನೆ ಮತ್ತು ಆ ಕಥಾ ಸನ್ನಿವೇಶ, ಪಾತ್ರ ಸನ್ನಿವೇಶಗಳು, ಸಂದರ್ಭಗಳನ್ನು ಇದನ್ನು ಅರ್ಥವಿಸಿಕೊಂಡು ಪ್ರಸ್ತುತಿಪಡಿಸುವಂಥದ್ದು ಅದು ಗಾನ ಗುಣ ಅಂತ ಕೇಳುವಂತಹದ್ದು. ಸುಗ್ರೀವ ಸಾಮ್ರಾಜ್ಯವನ್ನು ನಾವಿಲ್ಲಿ ಹೇಳುವಂತಹದ್ದು, ಕಪಿ ಸಾಮ್ರಾಜ್ಯವನ್ನು ಹೇಳುವಂತಹದ್ದು. ವಾಚನದಲ್ಲಿ ಕಾವ್ಯನ ಧ್ವನಿ ಬಳಸಿದ ರಾಗ ಮತ್ತು ಅದನ್ನು ನಾವು ಎತ್ತುಗಡೆ ಅಂತ ಹೇಳುವಂತಹದ್ದು. ಒಂದು ಸಾಮ್ರಾಜ್ಯದ ಒಂದು ಕಲ್ಪನೆಯನ್ನು ತಂದರು. ನಾ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಗೋಲಾಂಗುಲ, ಗೊಂಡೆ ಬಾಲ ಉಳ್ಳಂತಹ ಕಪಿಗಳು, ಕಪಿಗಳಲ್ಲಿ ಬೇರೆ ಬೇರೆ
ಮೊಂಡು ಬಾಲ ಉಂಟು, ತುಂಡು ಬಾಲ ಉಂಟು, ಗೊಂಡೆ ಬಾಲ ಉಂಟು, ಇತ್ಯಾದಿ ಬೇರೆ ವರ್ಗಗಳಿದ್ದಾವೆ. 77 ಕೋಟಿ 18 ಅರ್ಬುದ ಅಂತ ಹೇಳ್ತಾರೆ, 18 ಪದ್ಮ. ಈ 77 ಕೋಟಿ 18 ಪದ್ಮ ಯಾವಾಗಲೂ ಕಿಷ್ಕಿಂಧೆಯಲ್ಲಿ ಇರುವುದಿಲ್ಲ, ಅನಿವಾರ್ಯ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಯಿಂದ ಬರುವಂತಹದ್ದು. ಸುಗ್ರೀವ ಋಷ್ಯಮುಖದಲ್ಲಿ, ಅವನ ಜೊತೆಗಿದ್ದದ್ದು ನಳ, ನೀಲ, ಹನುಮಂತ, ತಾರ ಮತ್ತು ರುಮ ಮೊದಲಾದಂತಹ ಕೇಸರಿ ಬೆರಳೆಣಿಕೆಯ ಕಪಿಗಳು. ಎಲ್ಲೇ ಒಂದು ಕಡೆಯಲ್ಲಿ ವಾಲ್ಮೀಕಿಗಳು ಸ್ಪಷ್ಟ ಸುಗ್ರೀವನನ್ನು ಉಳಿದು 4 ಮಂದಿ ಅಂತ ಹೇಳ್ತಾರೆ. ಅಂತೂ ಬೆರಳೆಣಿಕೆಯ ಕಪಿಗಳ ಜೊತೆಗಿದ್ದದ್ದು. ಆದರೂ ಅಲ್ಲಿ ಕಿಷ್ಕಿಂಧೆಯ ಸಾಮ್ರಾಜ್ಯ ಕಪಿ ಸಾಮ್ರಾಜ್ಯ ಅಂತ ಹೇಳಿದ್ದಾನೆ. ಯಾಕಂದ್ರೆ ಅವನಿಗೆ ಪಟ್ಟಾಭಿಷೇಕ ಆಗಿತ್ತು ಹಿಂದೆ. ಮಾಯಾವಿಯ ಪ್ರಕರಣದಲ್ಲಿ ವಾಲಿ ಸತ್ತಿದ್ದಾನೆ ಅಂತ ಗೊತ್ತಾಗಿ ಜಾಂಬವಾದಿಗಳ ನೇತೃತ್ವದಲ್ಲಿ ಪಟ್ಟಾಭಿಷೇಕ ಆಗಿತ್ತು. ಆ ಕಾರಣದಿಂದ ಅವ ಎಲ್ಲಿಯೇ ಇರಲಿ ಅದು ಕಪಿ ಸಾಮ್ರಾಜ್ಯ ಅಂತ ಕವಿ ಹೇಳಿದ್ದಾನೆ. ಅಲ್ಲಿದ್ದನಂತೆ ಅವ ಋಷಮುಖ ಪರ್ವತದ ಅದರ ಬಡಿಯಲ್ಲಿ ತಾಗಿಕೊಂಡಿದ್ದಂತಹ ಮಂದರ ಪರ್ವತ ಅಂತ, ಅದರ ಒತ್ತಿನಲ್ಲಿದ್ದಂತಹ ಪರ್ವತ ಅಂತ ಉಲ್ಲೇಖ ಇದೆ ಅಂತ ಋಷಮುಖದಲ್ಲಿದ್ದ. ಆ ಆಸ್ಥಾನದಲ್ಲಿ ಸೂರ್ಯರು, ಶತ್ರುವಿಜಯಿಗಳು, ಮಾಯಾ ಮಾನವ ಸ್ವರೂಪಿಗಳು ಆದಂತಹ ಅವನು ರಾಮ ಲಕ್ಷ್ಮಣನನ್ನು ನೋಡಿದನಂತೆ ಗುಡ್ಡದ ಎತ್ತರದಲ್ಲಿ. ಯಾಕಂದ್ರೆ ಪಂಪಾ ಸರೋವರದಲ್ಲಿ ಇದ್ರವರು. ಭಯ ಆಯ್ತು ಅವನಿಗೆ. ವಾಲಿ ಸುಗ್ರೀವರಿಗೆ ಬಹಳ ವಿರೋಧ ಇತ್ತು. ಸುಗ್ರೀವನನ್ನು ಕೊಂದು ಮುಗಿಸುವುದೇ ವಾಲಿಯ ಉದ್ದೇಶ. ವಾಲಿಯಿಂದ ಸಂತ್ರಸ್ತನಾದಂತಹ ಸುಗ್ರೀವ, ಆ ಘಟನೆಯನ್ನು ಮುಂದೆ ಹೇಳ್ತೇನೆ ನಾನು, ಯಾಕೆ ಸುಗ್ರೀವನೇ ರಾಮನಲ್ಲಿ ಹೇಳ್ತಾನೆ, ಆ ಸಂದರ್ಭದಲ್ಲಿ ಹೇಳೋಣ. ಎಲ್ಲರೂ ನನ್ನನ್ನು ಕೊಲ್ಲಿಕ್ಕೆ ವಾಲಿಯಿಂದ ನಿರ್ದೇಶಿತರಾಗಿ ಬಂದಂಥವರು. ಯಾಕಂದ್ರೆ ವಾಲಿ ಬಹಳ ರಾಜಕೀಯ ಚತುರ, ನಿಸ್ಸೀಮನಿದ್ದಾನೆ, ಚತುರನಿದ್ದಾನೆ. ಎಲ್ಲಿ ಅದು? ಯಾಕಂದ್ರೆ ವಾಲಿಗೆ ಋಷಮುಖಕ್ಕೆ ಬರುವಾಗಿಲ್ಲ, ಮತಂಗ ಮನಿಗಳ ಶಾಪ ಇದೆ. ಹಾಗಾಗಿ ಯಾರನ್ನೋ ಬಹುಶಃ ನನ್ನನ್ನು ಕೊಲ್ಲುವುದಕ್ಕೆ ಸಂಚು ಹುಡ್ತಾನೋ ಅಂತ ಅವನಲ್ಲಿ ಒಳಗೆ ಒಂದು ಆತಂಕ ಹುಟ್ಟಿತು. ಪರೀಕ್ಷೆ ಮಾಡಬೇಕಲ್ಲ, ಹಾಗೆ ಅಂತ ಇಬ್ರು ಬಿಲ್ಲು ಬಾಣವನ್ನು ಧರಿಸಿದ್ದಾರೆ. ಅಸ್ಪಷ್ಟವಾಗಿ ಕಾಣುತ್ತದೆ. ಅವರು ಹಿತವರೋ ಅಹಿತವರೋ ಅಂತ ತಿಳಿಬೇಕು. ಅದಕ್ಕೆ ಮಹಾ ಬುದ್ಧಿವಂತನಾದ, ನೀತಿಜ್ಞನಾದ, ವಾಕ್ಚತುರನಾದ ಆಂಜನೇಯನನ್ನು, ಹನುಮಂತನನ್ನು ಕರೀತಾನೆ. ನೀನು ಹೋಗಿ ಮಾತಾಡಿಸಿ ತಿಳಿದು ಬರಬೇಕು. ಅವರು ಕೆಟ್ಟವರು, ನಮಗೆ ವಿರೋಧಿಗಳು ಅಂತಾದ್ರೆ, ವಾಲಿಯಿಂದ ಪ್ರೇಷಿತವರು ಅಂತಾರೆ, ನೀನು ಅಲ್ಲಿಂದಲೇ ಅವರನ್ನು ಸಾಕಾಕಬೇಕು, ಅಲ್ಲಿಂದಲೇ ಕಳಿಸಬೇಕು. ನಮಗೆ ಹಿತವರು, ಒಳ್ಳೆಯವರು, ಸಜ್ಜನರು ಅಂತಾದ್ರೆ ನೀನು ಕರ್ಕೊಂಡು ಬರಬೇಕು ಅಂತ ಸುಗ್ರೀವ ಹೇಳ್ತಾನೆ. ಹಾಗೆ ಅವರನ್ನು ಮಾತಾಡಿಸಲಿಕ್ಕೆ, ಹೋಗಲಿಕ್ಕೆ, ಬರಲಿಕ್ಕೆ ಹೇಗೆ ಬೇಕೋ ಹಾಗೆ ನಿನಗೆ ಬಿಟ್ಟದ್ದು ಸ್ವಾತಂತ್ರ್ಯ. ಹಾಗೆ ಸುಗ್ರೀವನಿಂದ ಪ್ರೇಷಿತನಾಗಿ, ಆಜ್ಞಪ್ತನಾಗಿ ಹನುಮಂತ ಹೇಗೆ ಹೊರಡುತ್ತಾನೆ ಅಂತ ನೋಡೋಣ. ಆ ಕಪೀಂದ್ರನ ಬೀಳುಕೊಂಡು ಪಿನಾಕಧರ ವಿಕ್ರಾಂತನೇಂದ್ರ ವ್ಯಾಕರಣ ಕೋವಿದನು ಸಕಲ ಸ್ಮೃತಿ ಕಲಾವಿದನು ಲೋಕಲೋಚನ ಭೀಕರನು ಜಗದೇಕ ವೀರನು ಉದಾರ ಗುಣರತ್ನಾಕರನು ರಾಘವನ ಕಾಣ್ಬು ಸಬದಲೈ ತಂದಾಗ ಜಗದೇಕ ವೀರನುದಾರ ಗುಣರತ್ನಾಕರನು ರಾಘವನ ಕಾಣ್ಬು ಸಬದಲೈ ತಂದಾಗ ಹನುಮಾ ಆಂಜನೇಯನೆಂದೋ, ಮಾರುತಿ ಎಂದೋ, ವಜ್ರದೇಹಿ ಎಂದೋ, ಹನುಮಂತನೆಂದೋ, ಅಥವಾ ಅವನಿಗೆ ಜನ್ಮತಃ ಇಟ್ಟಂತಹ ಸುಂದರನೆಂದೋ ಹೆಸರಿನಿಂದ ರಾಮಾಯಣದಲ್ಲಿ ದಾಸಭಕ್ತಿಗೆ ಅತ್ಯಂತ ಉತ್ಕೃಷ್ಟ, ಸರ್ವಶ್ರೇಷ್ಠ ಉದಾಹರಣೆ ಹನುಮಂತ. 7 ಕಾಂಡಗಳುಳ್ಳಂತಹ ರಾಮಾಯಣದಲ್ಲಿ ಸುಂದರಕಾಂಡ ಎಂಬುವಂಥ ಒಂದು ಕಾಂಡವೇ. 7 ಕಾಂಡಗಳಲ್ಲಿ ಸುಂದರಕಾಂಡ ಅತ್ಯಂತ ಶ್ರೇಷ್ಠ. ಅದು ಕಳ್ಕೊಂಡದ್ದನ್ನು ನಾವು ಪಡೆಯುವುದಕ್ಕೆ, ನಷ್ಟಪ್ರಾಪ್ತಿಗೆ, ಅಥವಾ ಸಂತಾನವನ್ನು ಪಡಿಬೇಕು ಅಂತಾದರೆ ನಷ್ಟ ಪ್ರಾಪ್ತಿಗೆ ಸುಂದರಕಾಂಡದ ಪ್ರವಚನ ಅಥವಾ ವ್ಯಾಖ್ಯಾನ, ವಾಚನ ಇದು ಬಹಳ ಶ್ರೇಷ್ಠ ಅಂತ ಒಂದು ನಂಬಿಕೆ ಇದೆ. ಹಾಗೆ ಹನುಮಂತ ಸೀತಾನ್ವೇಷಣೆ ಮಾಡಿದ ಆ ಪ್ರಕರಣವೇ ಸುಂದರಕಾಂಡ ಅಂತ ಉಲ್ಲೇಖ ಆಗಿದೆ. ಅಂತ ಹನುಮಂತನನ್ನು ಕವಿ ಹೇಳ್ತಾನೆ, ರುದ್ರ ಪರಾಕ್ರಮಿ, ಇಂದ್ರ ರಚಿತ ವ್ಯಾಕರಣ ವಿದ್ವಾಂಸ. ಇಂದ್ರನಿಂದಲೇ ವ್ಯಾಕರಣ ಕಲ್ತವನು. ಸೂರ್ಯನಿಂದ
ಸಕಲ ಶಾಸ್ತ್ರ ಪುರಾಣ ವೇದ ಎಲ್ಲ ಸೂರ್ಯನ ಜೊತೆಗೆ ನಡ್ಕೊಂಡು ಕಲ್ತಿದ್ದಾನೆ. ಒಂದು ಉಲ್ಲೇಖ ಇದೆ, ಸೂರ್ಯ ನಿತ್ಯ ಸಂಚಾರ ಮಾಡುವ. ಸೂರ್ಯನಿಗೆ ಮುಖವನ್ನು ಕೊಟ್ಟು ಹಿಮ್ಮಡಿಯಾಗಿ ಕಾಲಿಡುತ್ತಾ ಹನುಮಂತ ಕಲ್ತುಕೊಂಡು ಹೋದಂತೆ ಸೂರ್ಯನ ಜೊತೆಗೆ, ಹಾಗೊಂದು ಉಲ್ಲೇಖ ಇದೆ. ಅಂತಹ ವಿದ್ವಾಂಸ, ಸಕಲ ಪುರಾಣ ಚತುರ, ಜಗಜ್ಜನರ ಕಣ್ಣಿಗೆ ಭಯಂಕರ, ಜಗದೇಕ ವೀರ ಅಂತ ಹೇಳ್ತಾನೆ, ಉದಾರ ಗುಣ ಸಾಗರ ಅಂತ ಹೇಳ್ತಾನೆ. ಹನುಮಂತನನ್ನು ವಾನರ ರಾಜ ಸುಗ್ರೀವನನ್ನು ಬೀಳ್ಕೊಂಡು ರಾಮನನ್ನು ಕಾಣುವ ಉತ್ಸಾಹದಲ್ಲಿ ಬರ್ತಾನಂತವ. ಅವನ ತಾಯಿ ಹೇಳ್ತಾಳೆ ಅವನಿಗೆ, ಬಾಲ್ಯದಲ್ಲಿ ಋಷಿಮುನಿಗಳಿಗೆ ಉಪಟಳ ಕೊಟ್ಟ, ಅವರು ಶಪಿಸಿದ್ರು ಹನುಮಂತನನ್ನು. ಕೇಸರಿ ಎಂಬ ವಾನರನಿಗೆ ಅಂಜನೆ ಎಂಬಂತಹ ವಾನರಿಯಲ್ಲಿ ಹುಟ್ಟಿದವ ಹನುಮಂತ. ಶಿವಾನುಗ್ರಹ ಇತ್ತು, ವಾಯುವಿನ ಅನುಗ್ರಹ ಇತ್ತು ಅಂತವನು. ಬಾಲ್ಯದಲ್ಲಿ ಸೂರ್ಯನನ್ನು ಹಣ್ಣು ಅಂತ ಗ್ರಹಿಸಿ ಹಾರಿದ ಹನುಮಂತ ಇಂದ್ರ ವಜ್ರಾಘಾತದಿಂದ ಹನುಮನ ಮುಖಕ್ಕೆ ಹೊಡಿತಾನೆ, ಸೂರ್ಯನನ್ನು ನುಂಗುತ್ತಾನ ಅಂತ. ಕೆಳಗೆ ಬೀಳುತ್ತಾನೆ ಪೆಟ್ಟಿನಿಂದ. ಹನು ಊದಿಕೊಳ್ಳುತ್ತದೆ, ಹಾಗೆ ಹನುಮಂತ ಅಂತ ಹೆಸರಾಯಿತು. ವಾಯುದೇವರು ಬೇಸರದಿಂದ ಕೋಪದಿಂದ ಈ ಮಗುವನ್ನು ಎತ್ತಿಕೊಂಡೋಗಿ ಗುಹೆಯಲ್ಲಿ ಅಡಗಿ ಕುಳಿತುಕೊಳ್ತಾನೆ. 3 ಮೂರ್ತಿಗಳು ಬಂದು, ಇಂದ್ರಾದಿ ದೇವತೆಗಳು ಎಲ್ಲರೂ ಬಂದರು, ವಾಯುವಿನನ್ನು ಪ್ರಸನ್ನಗೊಳಿಸಿದ್ದು. ನೋಡಿ, ಮಗ ಬಿದ್ದು ಸತ್ತಿದ್ದಾನೆ, ಏನು ಮಾಡ್ತೀರಿ? ಬ್ರಹ್ಮ ಅವನಿಗೆ ಚಿರಂಜೀವತ್ವವನ್ನು ಕೊಡ್ತಾನೆ. ಶಿವ ಅವನಿಗೆ ದಿವ್ಯವಾದಂತಹ ಶಕ್ತಿಯನ್ನು ಕೊಡ್ತಾನೆ. ಅವನಿಗೆ ವಜ್ರಾಯುಧದಿಂದ, ತ್ರಿಶೂಲದಿಂದ, ಯಾವ ಆಯುಧದಿಂದಲೂ ಅವನಿಗೆ ಏನು ಮರಣ ಇಲ್ಲ. ಗಾಳಿಯಿಂದ ಒಣಗುವುದಿಲ್ಲ, ಬಿಸಿಲಿನಲ್ಲಿ ಸುಡುವುದಿಲ್ಲ, ನೀರಿನಲ್ಲಿ ಕರಗುವುದಿಲ್ಲ. ಅದ್ಭುತವಾದಂಥ ಶಕ್ತಿ, ಎಲ್ಲ ದೇವತೆಗಳು ಅವನಿಗೆ ಅನುಗ್ರಹ ಮಾಡ್ತಾರೆ. ವಜ್ರ ದೇಹ ಬರುತ್ತದೆ ಹನುಮಂತನಿಗೆ. ಕಾಮಗುಣ, ಕಾಮ ಸಂಚಾರ ಇದು ಹನುಮಂತನಿಗೆ ಬರುತ್ತದೆ. ಅವರು ಋಷಿಮುನಿಗಳಿಗೆ ತೊಂದರೆ ಕೊಟ್ಟಾಗ ಶಾಪಿಸಿದ್ರು, ನಿನಗೆ ಸ್ವಸ್ವರೂಪ ಜ್ಞಾನ ಮರೆತು ಹೋಗಲಿ ಅಂತ. ಕಣ್ಣೀರು ಹಾಕುವಾಗ ತಾಯಿ ಹೇಳ್ತಾಳೆ, ಇಲ್ಲ, ನೀನು ಅವನ ಕಿವಿಗೆ 2 ಒಂಟಿಯನ್ನು ತಾಯಿ ಹಾಕ್ತಾಳಂತೆ. ಬೇರೆ ಬೇರೆ ರಾಮಾಯಣಗಳಲ್ಲಿ ಉಲ್ಲೇಖ. ಅವನಿಗೆ ಹುಟ್ಟುವಾಗಲೇ ಯಜ್ಞೋಪವೀತ ಇತ್ತು, ಚಿನ್ನದ್ದು. ನಿನ್ನ ಹೆಗಲಿನಲ್ಲಿರುವ ಯಜ್ಞೋಪವೀತ, ನಿನ್ನ ಕಿವಿಯಲ್ಲಿರುವಂತಹ ಓಲೆ, ಇದನ್ನು ಯಾರು ಪರಿಚಯಿಸ, ಯಾರಿಗೂ ಕಾಣುವುದಿಲ್ಲ. ಅದು ಯಾರಿಗೆ ಕಾಣುತ್ತದೆ? ನಿನಗೆ ದೇವರು. ಇದು ಒಂದು ರಾಮಾಯಣದಲ್ಲಿ ಉಲ್ಲೇಖ. ಇಂತಹ ಹನುಮಂತ ರಾಮ ಸಂದರ್ಶನಕ್ಕೆ ಹೋಗುವಾಗ ಭಿಕ್ಷುವಾಗಿ ಹೋದ ಅಂತ ಹೇಳ್ತಾನೆ, ಅಥವಾ ಬ್ರಾಹ್ಮಣ ವಟವಾಗಿ ಹೋದ, ಸನ್ಯಾಸಿ ವೇಷವನ್ನು ಧರಿಸಿ ಹೋಗು ನೀನು ಅಂತ ಸುಗ್ರೀವ ಹೇಳಿದ್ದಾನೆ ಅಂತ ಉಲ್ಲೇಖ ಇದೆ ಇಲ್ಲಿ. ಮುನಿ ವೇಷವನ್ನು ಧರಿಸಿ ಹೋಗು. ಕಪಿ ಸ್ವರೂಪದಿಂದ ಹೋದ್ರೆ ಅವರು ನಿನ್ನ ಹತ್ರ ಮಾತಾಡದೇ ಇದ್ರೆ, ಅಥವಾ ನಿನಗೆ ಅವರ ಗುಟ್ಟನ್ನು ತಿಳಿಲಿಕ್ಕೆ ಆಗದೇ ಇದ್ರೆ, ಗೌರವ ಸಿಗುವಂತಹ ವೇಷ ಯಾವುದು ಸಮಾಜದಲ್ಲಿ? ಆ ಗೌರವ ಸಿಗುವಂತಹ ಸಾತ್ವಿಕ ಸಜ್ಜನ ವೇಷದಲ್ಲಿ ನೀನು ಹೋಗು. ಆ ವೇಷವನ್ನು ಧರಿಸಿ ಹೋಗ್ತಾನೆ. ಕವಿ ಹೇಳ್ತಾನೆ, ವೇದಮಯವಾದಂತಹ ಪವಿತ್ರ ರತ್ನಕುಂಡಗಳನ್ನು ಧರಿಸಿದ, ವಿವಿಧ ಪುರಾಣಗಳ ಬ್ರಹ್ಮದಂಡವನ್ನು ಹಿಡಿದ, ಇಂದ್ರಿಯ ನಿಗ್ರಹ ಎಂಬಂತಹ ಚಿನ್ನದ ಕೌಪೀನವನ್ನು ಅವ ಹುಟ್ಟಿದ್ದಾನೆ. ಶಾಸ್ತ್ರವೆಂಬ ಯಜ್ಞೋಪವೀತ ಧಾರಣೆ ಮಾಡಿದ್ದಾನೆ. ಯತಿಶ್ರೇಷ್ಠನ ರೂಪ ಧರಿಸಿದ್ದಾನೆ. ತೊರವೆ ಹನುಮಂತನ ಜ್ಞಾನವನ್ನು, ಅವನ ವಿಜ್ಞಾನವನ್ನು, ಅವನ ಔನ್ನತ್ಯವನ್ನು, ಅವನ ಶೀಲವನ್ನು, ಅವನ ಸದ್ಗುಣಗಳನ್ನು ಒಂದು ಷಟ್ಪದಿಯಲ್ಲಿ ತೋರಿಸಿದ ರೀತಿಯನ್ನು ಗಮನಿಸಿ ನೀವು. ಆ ರೀತಿ ಹನುಮಂತ ನೇರವಾಗಿ ಬಂದು ಅವನಿಗೆ ಗೊತ್ತಾಯ್ತು, ಇವ ಶ್ರೀಹರಿ, ಇವ ಶ್ರೀರಾಮಚಂದ್ರ. ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಅವ ನಮಸ್ಕಾರ ಮಾಡಿದವಾಗ ಏನು ಹೇಳ್ತಾರೆ ಕೇಳೋಣ. ನೀವು ವಿಪ್ರರು ವೀರ ಪಾರ್ಥಿವರಾವು, ನಮಗಭಿವಾದಿಸುವುದಿದು ಭಾವಿಸಲು ಮಾಯಾ ವಿಲಾಸಕವೆಂಬ ಬಗೆ ಮನವಾಯ ತೀವಿಕೊಳ್ಳಿದೆ ತತ್ತ ಕಾರ್ಯವದಾವುದು. ಆರಟ್ಟಿದರು ನೀತಾನಾವನಿಲ್ಲಿಗೆ ಬಂದ ಹದನೇನುದು ಬೆಸಗೊಳ್ಳ, ಬಂದ ಹದನೇನುದು ಬೆಸಗೊಳ್ಳ. ಹನುಮಂತನಿಗೆ ತಾಯಿ ಹೇಳಿದ್ದು ಗೊತ್ತಾಯಿತು. ಬಂದವ ಯಾರು? ನಾರುಡೆಯನ್ನುಟ್ಟು ಜಟಾವಲಕ್ಕಲಧಾರಿ ಭಗವಂತ ಅಂತ ಗೊತ್ತಾಯ್ತು ಹನುಮಂತನಿಗೆ. ತಾಯಿ ಹೇಳಿದ್ದು ನೆನಪಾಯ್ತಂತೆ ಅವನಿಗೆ. ನಮಸ್ಕಾರ ಮಾಡ್ತಾನೆ. ಆಶ್ಚರ್ಯ ಏನು ಅಂದರೆ, ಈ ಸಂದರ್ಭದಲ್ಲಿ ರಾಮ ಹೇಳ್ತಾನೆ, ನೀವು ಬ್ರಾಹ್ಮಣರು, ನೀವು ವಿಪ್ರರು, ನಾವು ಕ್ಷತ್ರಿಯರು. ವರ್ಣಾಶ್ರಮ ಧರ್ಮದಲ್ಲಿ, ವರ್ಣ ತರತಮದಲ್ಲಿ, ಆ ಕಾಲಘಟ್ಟದಲ್ಲಿ ಒಬ್ಬ ಕ್ಷತ್ರಿಯನಾದವನಿಗೆ ಒಬ್ಬ ಮುನಿವೇಷದ ಸನ್ಯಾಸಿ
ಒಬ್ಬ ಭಟ್ಟು ಒಬ್ಬ ಬ್ರಹ್ಮಚಾರಿ ನಮಸ್ಕಾರ ಮಾಡೋದು ಇದು ಸಮಂಜಸವ ಸೋಜಿಗವ ಅಂತ ನೀವು ವಿಪ್ರರು, ನಾವು ಕ್ಷತ್ರಿಯರು. ಹಾಗಾದ ಕಾರಣ ನೀವು ನಮಗೆ ನಮಸ್ಕರಿಸುವುದು ಮಾಯಾವಿಲಾಸ ಅಲ್ವೋ, ಯಾಕೆ ನಮಸ್ಕರಿಸಿದ್ರಿ ಅಂತ ಕೇಳ್ತಾನೆ ರಾಮ. ಮಾತಿಲ್ಲ. ಈ ವೇಷಕ್ಕೆ ನಾವು ಕ್ಷತ್ರಿಯರಿಗೆ ನಮಸ್ಕಾರ ಮಾಡಬಾರದು ಅಂತ ಈ ಮಾಯಾವಿಯಾದಂತಹ ಮುನಿವೇಷವನ್ನು ಧರಿಸಿದ ಹನುಮಂತನಿಗೆ ಮರೆತೋಗಿದೆ. ಅವನು ರಾಮನಲ್ಲಿ ಮಹಾವಿಷ್ಣುವನ್ನು ಕಂಡ, ದಿವ್ಯತೆಯನ್ನು ಭವ್ಯತೆಯನ್ನು ಕಂಡ ಭಗವಂತ ಅಂತ ಗೊತ್ತಾಯಿತು. ಮರೆತೋಯ್ತು ಅವನಿಗೆ, ಆ ಪ್ರಜ್ಞೆ ಮರೆತೋಯ್ತು ಈ ಭಕ್ತಿ ಭಾವುಕತೆಯ ಮಧ್ಯೆ. ಹಾಗಾದ ಕಾರಣ ನೀವು ಬಂದದ್ದು ಯಾಕೆ ಇಲ್ಲಿಗೆ, ನಿಮ್ಮನ್ನು ಯಾರು ಕಳುಹಿಸಿದ್ದು, ನೀವು ಯಾರು ಏನು ರಾಮ ಪ್ರಶ್ನಿಸ್ತಾನೆ. ಅದೆಲ್ಲ ಹೇಳುವ, ನೀವು ಯಾರು ಅಂತ ಕೇಳಿದವ. ನಾನು ಯಾರು ಅಂತ ಹೇಳ್ತಾನೆ, ಆದರೆ ನೀವು ಯಾರು ರಾಜನೇ ಆಲಿಸು, ನೀವು ಬಂದ ಕಾರಣ ಏನು, ನಾನು ವಿಜ್ಞಾಪನೆ ಮಾಡಿಕೊಳ್ತೇನೆ. ಮೊದಲು ನೀವು ಯಾರು ಅಂತ ಹೇಳಿ, ಯಾಕೆ ಬಂದಿದ್ದೀರಿ ಹೇಳಿ. ಈ ರೀತಿಯಲ್ಲಿ ಇಬ್ಬರು ಇದ್ದೀರಲ್ಲ ಅಣ್ಣ ತಮ್ಮಂದರು, ಇದನ್ನು ಪ್ರಶ್ನೆ ಮಾಡ್ತಾನೆ. ಆವಾಗ ರಾಮ ತಾನು ಯಾರು ಏನು ವಿಷಯವನ್ನು ಹೇಳ್ತಾನೆ, ಕೇಳೋಣ. ಕೇಳಿ ಬಲ್ಲೈ ದಶರಥ ಕ್ಷಿತಿಪಾಲಕನ, ನಾವು ಆ ನರೇಂದ್ರನ ಬಾಲಕರು, ಬರವಾಯ್ತು ತಂಡ್ರಪನಾಜ್ಞೆಜಿಂಬಳಿಕ, ಕಾಲಗತಿಯಿಂದೆ ಮಗೆ ಕಾನನದಾಲಯವು ಸಮನಿಸಿತು, ಕಷ್ಟದ ಮೇಲೆ ಕಷ್ಟವ ಕಾಂಬ ಕಥೆ ನಮಗಾಯ್ತಲೇಯದ, ಕೇಳಿ ಬಲ್ಲೆ ದಶರಥ ಕ್ಷಿತಿಪಾಲಕನ. ಸೂರ್ಯವಂಶೀಯರು ನಾವು ಸಾಕೇತಪುರದವರು, ನಾವು ಅಯೋಧ್ಯೆಯವರು, ದಶರಥ ಭೂಪತಿಯ ಮಕ್ಕಳು. ಹಾಗೆ ರಾಮ ವಿವರವಾಗಿ ಹೇಳ್ತಾನೆ. 60,000 ವರ್ಷ ಬದುಕಿದ ದಶರಥನಿಗೆ 3 ಮಂದಿ ರಾಣಿಯರು, ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ. ಆ 3 ಮಂದಿ ರಾಣಿಯರಲ್ಲಿ ನಾವು 4 ಮಕ್ಕಳು, ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ. ಪಟ್ಟಾಭಿಷೇಕ ನಿಶ್ಚಯ ಆದದ್ದು, ಕೈಕೇಯಿ ವರವನ್ನು ಕೇಳಿದ್ದು, ತಾನು ವನವಾಸಿಯಾದದ್ದು. ನಾವು ರಾಮ ಲಕ್ಷ್ಮಣರ ಜೊತೆಗೆ ಬಂದಿದ್ದೇವೆ ಇಬ್ಬರು, ಮತ್ತು ಸೀತೆ ನನ್ನ ಹೆಂಡತಿ. ಹಾಗೆ 3 ಮಂದಿ ಬಂದಿದ್ದೇವೆ ನಾವು. ಆದರೆ ಇರುವುದು 2 ಮಂದಿ. ಯಾಕೆ ಹಾಗಾದರೆ ಹೀಗೆ ನಾನು ಹೆಂಡತಿಯನ್ನು ಕಳ್ಕೊಂಡಿದ್ದೇನೆ ಪಂಚವಟಿ ಪ್ರದೇಶದಲ್ಲಿ, ಅದು ರಾವಣನ ಕಾರಣದಿಂದ ನಾನು ಕಳ್ಕೊಂಡಿದ್ದೇನೆ. ಹಾಗೆ ಬರುವಾಗ ನನಗೆ ಕಬಂದ ಎಂಬವ ಸಿಕ್ಕಿದ್ದಾನೆ, ಅವ ಗಂಧರ್ವ ಶಾಪಗ್ರಸ್ತ. ಅವ ಇಲ್ಲಿ ಸುಗ್ರೀವ ಸಖ್ಯ ಮಾಡಿದರೆ ಸೀತಾನ್ವೇಷಣೆಗೆ ಸುಲಭ ಆಗ್ತದೆ ಅಂತ ಹೇಳಿದ್ದಾನೆ. ಎಲ್ಲ ಹಾಗೆ ಸುಗ್ರೀವನನ್ನು ಕಾಣುವುದಕ್ಕಾಗಿ ನಾವು ಬಂದಿದ್ದೇವೆ. ಚಿನ್ನದ ಜಿಂಕೆಯ ಸೆಳೆತದಿಂದ ನಾನು ಹೆಂಡತಿಯನ್ನು ಕಳ್ಕೊಂಡದ್ದು. ಇಡೀ ತಾವು ಏನೇನು ಕಳ್ಕೊಂಡಿದ್ದೇವೆ ಅದನ್ನು ಹುಡುಕುವುದಕ್ಕೆ ಹೇಗೆ ಸಾಕ್ತಾ ಇದ್ದೇವೆ, ಹೇಗೆ ಕಬಂದ ನಿರ್ದೇಶನ ಮಾಡಿದ್ದಾನೆ, ಶಬರಿ ಒಬ್ಬಳು ಸನ್ಯಾಸಿ ಯೋಗಿನಿ ನಮಗೆ ಹೇಗೆ ಮಾರ್ಗದರ್ಶನ ಮಾಡಿದ್ದಾಳೆ, ಹೀಗೆ ಯಾವುದೇ ಕಪಟವಿಲ್ಲದೆ ಸ್ವಾಭಾವಿಕವಾಗಿ ಹೀಗೆ ರಾಮ ಹೇಳ್ತಾ ಇದ್ದಾಗೆ ಹನುಮಂತ ನಿಂತುಕೊಂಡಿದ್ದವನಿಗೆ ಕೈ ಮುಗಿದು ಹೋಯಿತಂತೆ, ನಮಸ್ಕಾರ ಮಾಡಿದನಂತೆ, ಮನುವಂಶತ್ವ ವಿಜ್ಞಾಪನೆ ಮಾಡಿದನಂತೆ. ನಾವು ಯಾರು ಜೀಯ ಅಂತ ತೊಡಗುತ್ತಾನೆ. ಜೀಯ ನೀವೀಗದ ವಾನರರಾಯ ಸಚಿವರು ನಾವು, ನಮ್ಮಯ ತಾಯಿ ತಂಗಿ ತದಿಯ ಕಪಿಕುಲ ಸಾರ್ವಭೌಮಂಗೆ, ವಾಯುವಿನಯ ತಾತ ತನ್ನಭಿದೇಯವನಿಲ ಜನದುವೋ, ವಾಯುವೆನ್ನಯ ತಾತ ತನ್ನಭಿದೇಯವು ಅನಿಲ ಜನದು, ಮಿಕ್ಕಿನ ಮಾಯಯವರಾವಲ್ಲವೆದನು ಹನುಮನ ರಸಗೆ. ಜಿಯಾ ನಾನು ಹನುಮಂತ ಅಂತ ನನ್ನ ಹೆಸರು, ವಾನರ ರಾಜನಾದಂತಹ ಸುಗ್ರೀವನ ಸಚಿವ. ಸ್ಪಷ್ಟ ವಿಶದವಾಗಿ ಏನು ಸುಳ್ಳಿಲ್ಲದೆ ಕತೆ ಹೇಳ್ತಾನೆ. ನಮ್ಮ ತಾಯಿ ಕಪಿಕುಲ ಚಕ್ರವರ್ತಿನಿ,
ಸುಗ್ರೀವನ ತಂಗಿ ಅಂಜನೆ, ಅವಳು ನನ್ನ ತಾಯಿ, ತಂದೆ ವಾಯು. ವಾಯು ಅಂಜನೆಯಲ್ಲಿ ಅನುಗ್ರಹ ವಿಶೇಷತೆಯಿಂದ ಪಡೆದಂತಹ ಮಗ ಆಂಜನೇಯ ಅಥವಾ ಹನುಮಂತ. ಶಿವಪುರಾಣವನ್ನು ತೆಕ್ಕೊಂಡ್ರೆ ಅಥವಾ ಹನುಮದ್ ದರ್ಶನ, ಹನುಮದ್ ವಿಲಾಸ, ಇದರಲ್ಲಿ ಕೈಂತಜೆಯ ನರಸಿಂಹಭಟ್ರು ಒಂದು ಕಾವ್ಯ ಬರೆದಿದ್ದಾರೆ. ಅದರಲ್ಲಿ ಶಿವಶಕ್ತಿಯನ್ನು ವಾಯು ಅಂಜನೆಯಲ್ಲಿ ನಿಕ್ಷೇಪಗೊಳಿಸಿದ್ರು ಅಂತ ಹೇಳ್ತಾರೆ. ಹಾಗಾದ ಕಾರಣ ಹನುಮಂತ ಶಿವಪುರಾಣದ ಒಂದು ಕಥೆಯಲ್ಲಿ ಅವ ಶಿವಶಕ್ತಿ. ಭವ ಶರ್ವ ಹೀಗೆ ಅಷ್ಟಮೂರ್ತಿ. ಭೀಮ ಎಂಬ ಮೂರ್ತಿಗೆ ವಾಯು ನೆಲೆ, ಹಾಗೆ ಭೀಮ ಎಂಬ ಮೂರ್ತಿಯ ಶಕ್ತಿಯಿಂದ ಹನುಮಂತ ಹುಟ್ಟಿದ್ದಾನೆ. ಇವ ಭೀಮ ಪರಾಕ್ರಮಿ, ಯಾಕಂದರೆ ವಾಯು ನೆಲೆ. ಹೀಗೂ ಉಲ್ಲೇಖಗಳಿವೆ. ಹನುಮಂತ ಭಗವದ್ ಅನುಗ್ರಹದಿಂದ ರಾಮ ಸೇವೆಗಾಗಿ ಹುಟ್ಟಿಕೊಂಡಂತಹ ಮಹಾಪುರುಷ ಅಂತ ನಾವು ಒಪ್ಪಿಕೊಳ್ಳಬೇಕು. ದಾಸಭಕ್ತಿ, ದಾಸೋಹಂ ಕೋಸಲೇಂದ್ರಸ್ಯ, ರಾವಣನ ಆಸ್ಥಾನದಲ್ಲಿ ಹನುಮಂತ ಹೇಳುವಂತಹ ಮಾತು. ನಾವು ಮಾಯಾವಿಗಳಲ್ಲ, ನಾನು ವಾಯು ಸುತ್ತ ಹೇಳ್ತಾನೆ. ರಾಮ ಹೇಳ್ತಾನೆ, ಸುಗ್ರೀವ ವಾನರ, ನೀನು ಯತಿ. ಎಲ್ಲಿಯ ಸಂಬಂಧ? ಎಲ್ಲಿಯ ಅಂಜನೆ? ಎಲ್ಲಿಯ ಕೇಸರಿ? ಎಲ್ಲಿಯ ವಾಯು? ಏನು ಹೇಳ್ತೀನಿ ನೀನು ಕತೆ? ಒಂದಕ್ಕೊಂದು ಹೊಂದಿಕೆಯಾಗುವುದಿಲ್ಲ ಹೇಳ್ತಾನೆ. ವಿಚಾರ ಮಾಡುವಂತ. ತನ್ನ ವಂಶ, ತಾನು ಹುಟ್ಟಿ ಬೆಳೆದದ್ದು, ತಾನು ಬಹುರೂಪವನ್ನು ಹೊಂದುವಂತಹ ಗುಣಗಳು, ಈ ಅನುಗ್ರಹ, ಇದನ್ನೆಲ್ಲ ರಘುಪತಿಗೆ ವಿವರಿಸ್ತಾನೆ ಅವ. ಇಂದ್ರನ ವಜ್ರಾಘಾತ ಇರಬಹುದು, ನಾನು ಪ್ರಸ್ತಾಪನ ಹೇಳಿದ್ದು, ಮೂರು ಮೂರ್ತಿಗಳ ಅನುಗ್ರಹ ಇರ್ಬೋದು, ದೇವತೆಗಳ ಅನುಗ್ರಹ ಇರ್ಬೋದು, ಸೂರ್ಯನ ಜೊತೆಗೆ ನಡೆದು ವ್ಯಾಸಂಗ ಮಾಡಿದ್ದಿರ್ಬೋದು. ವಾಲ್ಮೀಕಿಗಳು ಹೇಳ್ತಾರೆ, ಹನುಮಂತ ಬಂದ ತಕ್ಷಣ ರಾಮ ಲಕ್ಷ್ಮಣನನ್ನು ಕರೆದು ಹೇಳ್ತಾನೆ ಅಂತ, ಅವನತ್ತು ಮಾತಾಡಿಸುವಂತ. ಲಕ್ಷ್ಮಣ ಮಾತಾಡಿಸುವಂಥದ್ದು, ರಾಮ ಮಾತಾಡೋದಿಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ. ಲಕ್ಷ್ಮಣ ಪ್ರಶ್ನಿಸ್ತಾನೆ, ತಾವು ಯಾರು ಅಂತ ಹೇಳ್ತಾನೆ, ಪರಿಚಯವನ್ನು ಹೇಳ್ತಾನೆ. ಆಗವ ಮಾತಾಡ್ತಾನೆ. ಆ ಮಾತಾಡುವಾಗ ರಾಮನಿಗೆ ಗೊತ್ತಾಗ ಪರ, ಪಶ್ಯಂತಿ, ಮಧ್ಯಮ, ವೈಖರಿ, ಮಾತಿನ 4 ಸ್ಥಾನಗಳು. ಇವನ ಮಾತಿನಿಂದ ರಾಮನಿಗೆ ಗೊತ್ತಾಯ್ತು, ಇವ ವೇದವಿದನಿದ್ದಾನೆ. ಇವನಿಗೆ ಚತುರ್ವೇದ ಗೊತ್ತುಂಟು, ಇವನಿಗೆ ವ್ಯಾಕರಣ ಗೊತ್ತುಂಟು, ಇವನಿಗೆ ಶಾಸ್ತ್ರ ಗೊತ್ತುಂಟು. ವ್ಯಾಕರಣ ಗೊತ್ತಿಲ್ಲದೆ ಇದ್ರೆ, ಶಾಸ್ತ್ರದ ಅರಿವಿಲ್ಲದಿದ್ದರೆ, ವೇದವಿದನಲ್ಲದೆ ಇದ್ರೆ ಹೀಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ ಹೇಳ್ತಾನೆ ಅಂತ ರಾಮ. ಹೇಳ್ತಾನೆ ಅಂತ, ನಿನಗೆ ಗೊತ್ತುಂಟು, ನೀನು ತಿಳಿದವನಿದ್ದಿ, ಓದಿದವನಿದ್ದಿ. ಹಾಗಾದ್ರೆ ಒಬ್ಬನ ವಪು ಮಾತಿನಿಂದ, ಒಬ್ಬನ ಉಡುಪಿನಿಂದ, ಒಬ್ಬನ ಆಂಗಿಕ ಚಲನವಲನದಿಂದ, ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ, ಒಬ್ಬನ ವ್ಯಕ್ತಿತ್ವ ಗೊತ್ತಾಗ್ತದೆ, ಅವ ಎಂಥವ ಎನ್ನುವುದು. ಹನುಮಂತನ ಚಲನವಲನ, ಮಾತಿನಿಂದ, ಅವನ ವ್ಯಾಕರಣದ ಪಟುತ್ವದಿಂದ ಇದು ರಾಮನಿಗೆ ಗೊತ್ತಾಗ್ತದೆ. ಹನುಮಂತ ವಿದ್ವಾಂಸ ಅಂತ ಗೊತ್ತಾಗ್ತದೆ, ತಿಳಿದವ ಅಂತ ಗೊತ್ತಾಗ್ತದೆ. ಆದ್ರೆ ನಿನ್ನ ರೂಪ ಹೀಗೆ ಇದೆ ಅಲ್ವೋ ಅಂತ ಹೇಳ್ತಾನೆ, ಈ ರೀತಿ ಇದೆ ಅಲ್ವೋ ಅಂತ. ಯಾಕೆ ನೀನು ಮಾತಿಗೂ ಮನಸ್ಸಿಗೂ, ನಿನ್ನ ಯಾವುದೇ ವ್ಯವಹಾರಕ್ಕೆ ಈ ದೇಹಕ್ಕೆ ಸ್ಪಷ್ಟ ಕಾಣುತ್ತಾ ಇಲ್ಲ? ಇದು ಮಾಯೆಯ ಮಹಿಮೆಯೋ ಏನು ಅಂತ ರಾಮ ಪ್ರಶ್ನಿಸ್ತಾನೆ. ನಾವು ಕಪಿಗಳು ಬಯಸಿದ ರೂಪ ತಡಲಿಕ್ಕಾಗ್ತದೆ ಸ್ವಾಮಿ, ಅದರಲ್ಲಿ ಮುಚ್ಚುಮರೆ ಏನಿಲ್ಲ ಅಂತ ಹೇಳ್ತಾನೆ ಅವ. ಹಾಗಾದ್ರೆ ಸನ್ಯಾಸೆ ರೂಪವನ್ನು ಹೊರ ಹಾಕ್ತಾನೆವ, ಅದನ್ನು ಕಳಚಿ ಹನುಮಂತ ಹೇಗೆ ಕಂಡುಕೊಳ್ತಾನೆ ಅಂತ ಕೇಳೋಣ ನಾವು. ಥಳಥಳಿಸಿ ದಿನ ಬಿಂಬ ನಾಭಿ ಬಳಯದಲ್ಲಿ ನಭದ ಬಳತಾರಕಿ ತೊಳಗಿದವು ತುದಿ ಮಸ್ತಕದಲುತ್ತಾನ ಪಾದಜನ. ನಿಳಯದಲ್ಲಿ ಲಾಂಗೂಲ ಲಂಬಿಸಿ ತೊಲದು ದಿಳದಿಗುವಳೆಯ ಬಂಧದ ಹೊಲಿಗೆ ಹರಿಯಲು ಹನುಮ ಮೈದೋರಿದನು ರಘುಪತಿಗೆ. ಹನುಮ ಮೈದೋರಿದನು. ದಿವ್ಯಾಕಾರವನ್ನು ಹೊಂದುತ್ತಾನೆ ಹನುಮಂತ, ಭವ್ಯಾಕಾರವನ್ನು ಹೊಂದುತ್ತಾನೆ ಹನುಮಂತ. ಈ ಸಂದರ್ಭದಲ್ಲಿ ಹೊಕ್ಕಳಿನ ಬಳಿ ಸೂರ್ಯಬಿಂಬವು ಥಳಥಳಿಸಿತು ಕವಿ ಹೇಳ್ತಾನೆ. ದಿವ್ಯ ತೇಜಸ್ಸು. ಮಹಾವಿಷ್ಣು ರಾಮಾವತಾರವನ್ನು ಹೊಂದುವಾಗ ಎಲ್ಲ ದೇವತೆಗಳಿಗೆ ಅಪ್ಪಣೆ ಕೊಡ್ತಾನೆ ಬ್ರಹ್ಮ. ನಿಮ್ಮ ನಿಮ್ಮ ತೇಜಸ್ಸಿನಿಂದ, ನಿಮ್ಮ ನಿಮ್ಮ ಶಕ್ತಿಯಿಂದ ರಾಮ ಕಾರ್ಯಕ್ಕೆ ಪೂರಕವಾಗಿ ಸಹಕರಿಸುವ ಕಪಿಗಳನ್ನು, ಸಿಂಗಳೀಕಗಳನ್ನು, ಬಲ್ಲೂಕಗಳನ್ನು ನೀವು ಸೃಷ್ಟಿಸಬೇಕು. ಹಾಗೆ ವಾಯುವಿನ ಪ್ರಭಂಜನ ಶಕ್ತಿ, ವಾಯು ಅಂದರೆ
ಅವನ ಶಕ್ತಿಯಿಂದ ಅವನ ಕುಮಾರನಾಗಿ ಅಂಜನೆಯಲ್ಲಿ ವಾಯುವೇ ಪ್ರತಿರೂಪನಾಗಿ ಹುಟ್ಟುವಂತಹದ್ದು. ಒಟ್ಟು ಯುದ್ಧಕಾಂಡದಲ್ಲಿ ಸೀತಾನ್ವೇಷಣೆಯಿಂದ ತೊಡಗಿದ್ರೆ ಸೇತು ಬಂಧನ, ಆ ಮೇಲಿನ ಹನುಮಂತನ ರಾಮ ಸೇವೆ ಅಪೂರ್ವವಾದದ್ದು. ಉಳಿದ ಎಲ್ಲ ಕಪಿಗಳ ಒಂದು ರಾಮ ಸೇವೆಯನ್ನು ನಾವೊಂದು ಮೊತ್ತವಾಗಿ ಒಂದು ತೂಕದ ತಟ್ಟೆಯಲ್ಲಿಟ್ಟರೆ, ಇನ್ನೊಂದು ಕಡೆಯಲ್ಲಿ ಹನುಮಂತನ ರಾಮ ಸೇವೆಯನ್ನು ತೂಕದ ತಟ್ಟೆಯಲ್ಲಿ ಒಂದು ಮೊತ್ತವಾಗಿ ಮೌಲ್ಯವಾಗಿಟ್ಟರೆ ಬಹುಶಃ ಹನುಮಂತನ ರಾಮ ಸೇವೆಯ ಮೌಲ್ಯ ಹೆಚ್ಚಿರಬಹುದು ಅಂತ ಅನ್ನಿಸ್ತದೆ. ನಿಸ್ವಾರ್ಥವಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೆ, ಅದುವೇ ಸೇವೆ ಅಂತ ಹೇಳಿದ್ರು. ಸೇವಾ ಹಿ ಪರಮೋ ಧರ್ಮ. ತೊಡಗಿಸಿಕೊಂಡ ರಾಮ, ರಾಮನಿಗಾಗಿ ಸೀತೆಗಾಗಿ ಕಣ್ಣೀರಿಳಿಸುವ ರಾಮ, ಹನುಮಂತ ರಾಮಭಕ್ತ. ಇಂತಹ ಹನುಮಂತ ಕುಬ್ಜನಾಗಿದ್ದವ ಋಷಿಮುನಿಗಳ ಶಾಪದಿಂದ ರಾಮನನ್ನು ಕಂಡವಾಗ ಬೆಳೆದ. ಹಾಗಾದರೆ ಭಗವದ್ ದರ್ಶನದಿಂದ ಕುಬ್ಜರಾಗಿದ್ದವರು ಬೆಳೀತಾರೆ ಅಂತ ನಮಗೆ ಗೊತ್ತಾಗಬೇಕು. ತೇನ ವಿನ ತೃಣಮಪಿ ನ ಚಲತಿ. ಭಗವದ್ ಅನುಗ್ರಹ ಇಲ್ಲದಿದ್ದರೆ ಯಾವ ಬೆಳವಣಿಗೆಯೂ ಇಲ್ಲ, ಅದು ಕುಬ್ಜವಾಗಿ ಇರುವಂತಹದ್ದು. ಮಗು ಮಲಗಿಕೊಂಡಿರ್ತದೆ ಅಥವಾ ಕುಳಿತುಕೊಂಡಿರ್ತದೆ, ತುಂಬ ಹೊತ್ತು ಎಲ್ಲಿಯಾದ್ರೂ ತಾಯಿ ಪ್ರವಾಸಕ್ಕೆ ಹೋಗ್ಲಿ, ಬೆಳಗ್ಗೆ ಹೋದವಳು ಸಂಜೆ ಬರಲಿ, ಹೊರಡುವಾಗ ಮಗು ಹೇಳ್ತಾರೆ ಇಲ್ಲ ನೀನು ಇಲ್ಲದಿದ್ದು ನಾನು ಏನು ತೊಂದರೆ ಇಲ್ಲ ಹೋಗ್ಬೋದು. ಒಂದು ಅರ್ಧ ಗಂಟೆಯೋ ಸ್ವಲ್ಪ ಹೊತ್ತು ಕಳೀಲಿ, ಮಗುವಿನ ಮನಸ್ಸು ಮುದುಡಿ ಹೋಗ್ತದೆ. ಮಧ್ಯಾಹ್ನ ಅಂತೂ ಕೇಳೋದು ಬೇಡ. ಸಂಜೆ ಆಗುವಾಗ ತಾಯಿ ಓಡೋಡಿ ಬರ್ತಾಳೆ ಅಂತ ಆಗುವಾಗ ಮಗು ಎದ್ದು ನಿಲ್ತದೆ, ಹಾರಾಡ್ತದೆ. ಹಸುವಿನಲ್ಲಿರುವಂತಹ ವತ್ಸ ಅಂದರೆ ಕರು, ಮೇವಿಗೆ ಹೋದಂತಹ ತಾಯಿ ಹಸು ಅಂಬ ಅಂತ ಹೇಳಿಕೊಂಡು ಬರುವಾಗ ಅದು ಬಾಲ ಎತ್ತಿ ಕುಣಿದಾಡ್ತದೆ ತಾಯಿ ಹಸು ಬರುವಾಗ. ಹಾಗಾದರೆ ಯಾವುದೇ ಕುಬ್ಜವಾದದ್ದು, ಮಗುವಾದದ್ದು ಯಾವಾಗ ಬೆಳೀತದೆ, ಅದು ಉದ್ದೀಪನಗೊಳ್ಳುತ್ತದೆ ಮಾತೃದೇವೋಭವ. ಭಗವದ್ ದರ್ಶನದಿಂದ, ರಾಮ ದರ್ಶನದಿಂದ ಹನುಮಂತ ಬೆಳೀತಾನಂತೆ. ತಲೆಯ ತುದಿಯಲ್ಲಿ ಗಗನದ ನಕ್ಷತ್ರಗಳು ಹೊಳೆದವು, ಅತಿ ಎತ್ತರಕ್ಕೆ ಬೆಳೆದವ. ಧ್ರುವ ನಕ್ಷತ್ರ ಲೋಕದವರೆಗೆ ಬಾಲ ಬೆಳೆಯಿತಂತೆ, ಗೊಂಡೆ ಬಾಲ ಹನುಮಂತನದ್ದು ಧ್ರುವ ನಕ್ಷತ್ರದವರೆಗೆ ಬೆಳೆಯಿತಂತೆ. ಹನುಮಂತನ ಭಾರಕ್ಕೆ ಭೂಮಿ ಅಲ್ಲಾಡಿತು ಹೇಳ್ತಾನೆ. ದಿಗ್ವಲಯದ ಸೇತು ಬಿಟ್ಟುಕೊಂಡಿತು. ಹೀಗೆ ಬೃಹತ್ ರೂಪದಲ್ಲಿ ಹನುಮಂತ ರಾಮನಿಗೆ ಕಾಣಿಸಿಕೊಳ್ತಾನಂತೆ. ಅತ್ಯದತ್ತಿಷ್ಟ ದಶಾಂಗುಲ ಅಂತ ಹೇಳ್ತೇವಲ್ಲ ನಾವು, ಎಷ್ಟು ಎತ್ತರಕ್ಕೆ ಬೆಳೆದ್ರು ಭಗವಂತ ಮತ್ತು 10 ಅಂಗುಲ ಮೇಲಿದ್ದಾನೆ ಅಂತ, ಅಷ್ಟು ಎತ್ತರಕ್ಕೆ ಹನುಮಂತ ಬೆಳೀತಾನಂತೆ. ರಾಮನಿಗೆ ಸ್ಪಷ್ಟ ಆಯ್ತಾಗ ಹನುಮಂತನಂದ್ರೆ ಹನುಮದ್ ದರ್ಶನ ಅಂತ ಒಂದು ನಾವು ಹೇಳ್ತೇವೆ. ಹನುಮದ್ ದರ್ಶನ ಅಂದ್ರೆ ಹನುಮಂತನಿಗೆ ರಾಮ ದರ್ಶನ ಅಂತ ನಾ ಹೇಳುವುದಿಲ್ಲ, ರಾಮನಿಗೆ ಹನುಮಂತನ ದರ್ಶನ ಆಯಿತು. ಎರಡೂ ಹೌದು. ಸೇವ್ಯ ಸೇವಕ, ಪೂಜ್ಯ ಪೂಜಕ, ದೇವರು ಮತ್ತು ಭಕ್ತ, ಭಗವಂತ ಭಕ್ತ, ಶರಣ್ಯ ಮತ್ತು ಶರಣ ಎರಡೂ ಹೌದದು. ಹಾಗೆ ಹನುಮಂತನಿಗೆ ರಾಮ ದರ್ಶನ ಹೇಗೆಯೋ ಅದಕ್ಕಿಂತ ಮುಖ್ಯವಾಗಿ ರಾಮನಿಗೆ ಹನುಮದ್ ದರ್ಶನವಾಯಿತು. ಸಾಕು ನೀನು ಬೆಳೆದದ್ದು, ನೀನು ಯಾರು ಅಂತ ಗೊತ್ತೇ ಆಯಿತು, ನಮ್ಗೆ ಒಪ್ಪಿಗೆ ಆಯಿತು. ನೋಡಿ, ನಮಗೆ ಒಪ್ಪಿಗೆ ಆಯಿತು, ಮಾತು ಅವನದ್ದು ಒಪ್ಪಿಗೆ ಆಯಿತು. ನೀವು ಲೋಕೈಕ ವೀರರು, ಅರಣ್ಯದ ಅಲ್ಪ ಪ್ರಾಣಿಗಳು ಅಂತ ನಾನು ತಿಳ್ಕೊಂಡೆ, ಆದರೆ ಪರಾಕ್ರಮ ಏನು, ಅರಣ್ಯದ ಅಲ್ಪ ಪ್ರಾಣಿಯಲ್ಲಿರುವಂಥ ಪರಾಕ್ರಮ ಏನು ಅವ ಹೇಳ್ತಾನೆ. ನಮ್ಮ ಶೌರ್ಯಕ್ಕೆ ಸುಗ್ರೀವ ತಕ್ಕ ಗೆಳೆಯನಾಗುತ್ತಾನೆ. ವೈರಿಗಳನ್ನು ಗೆಲ್ಲಲು ಖಂಡಿತ ಕಬಂಧನ ಮಾತು ಏನಿದೆ, ಶಬರಿತಾಯಿಯ ಮಾತೇನಿದೆ, ಇದು ಮಾನ್ಯ ಮಾಡುವಂತಹದ್ದು. ನಮ್ಮ ಸಂದೇಹ ತೊಲಗಿತು, ನಮಗೆ ವಾನರರ ಸಖ್ಯವಾಗಬೇಕು ಅಂತ ರಾಮ ಹೇಳ್ತಾನೆ. ಕೇಳೋಣ. ಎಲ್ಲವಿನ್ನೇತಗೆ ವನೌಕಸವಲ್ಲಭನತ ಹೋಗು, ಸಂಶಯವಿಲ್ಲ ನಮಗೆನೆ ಹಾಕಿ ಹಸಾದವನು ಬಳಿಕ. ಸಲ್ಲಲಿತ ಹರುಷದಲ್ಲಿ ನೃಪಪದ ಪಲ್ಲವಕ್ಕಭಿನಮಿಸಿ, ರವಿಸುತನಲ್ಲಿಗೈ ತಂದರು ಹಿದನು ಬರವನು ಕಕುತ್ಸ ಜನ. ಹನುಮನು ಸುಮ್ಮನೆ ಕಬಂಧ ಹೇಳುವವನಲ್ಲ. ಒಬ್ಬ ಗಂಧರ್ವ ದಿವ್ಯ ದೇಹದಲ್ಲಿ ಸುಮ್ಮನೆ ಹೇಳ್ತಾನ, ಸುಗ್ರೀವ ಸಖ್ಯ ಮಾಡು, ಸತ್ಯಸಂಧನಿದ್ದಾನೆ ಅಂತ ಹೇಳ್ತಾನ, ದುಷ್ಟರ ವಧೆ ಆಗ್ತದೆ ಅಂತ ಹೇಳ್ತಾನ. ಹಾಗಾದ್ರೆ ಕಬಂಧನ ಮಾತಿನಲ್ಲಿ, ಆ ಗಂಧರ್ವನ ಮಾತಿನಲ್ಲಿ ಅರ್ಥ ಇದೆ, ಸತ್ಯ ಇದೆ. ಒಬ್ಬಳು ತಪಸ್ವಿನಿಯಾದಂತಹ ಶಬರಿಯು ಅದನ್ನೇ ಹೇಳ್ತಾಳೆ, ಕಬಂಧನ ಮಾತಿನಂತೆ ನೀವು ನಡೆಯಿರಿ, ದಕ್ಷಿಣಕ್ಕೆ ಹೋಗಿ.
ವಾಲಿಯಿಂದ ಸಂತ್ರಸ್ತನಾದಂತಹ ಸುಗ್ರೀವ ಸಜ್ಜನ, ವಿವೇಕಿ, ಸತ್ಯಸಂಧ, ಶೀಲವಂತ, ಮತ್ತೊಬ್ಬರಿಗೆ ಉಪಕಾರ ಮಾಡುವಂತಹ ಮನೋಧರ್ಮ ಉಳ್ಳವ. ರಾಮ ಇಲ್ಲಿ ಸೂರ್ಯವಂಶೀಯ, ಅವ ಸೂರ್ಯನ ಮಗ. ಇಬ್ಬರು ಸಾತ್ವಿಕರು. ನಿರ್ದೇಶನ ಏನು ಮಾಡಿದ್ದಾರೆ? ಸುಗ್ರೀವ ಸಖ್ಯವನ್ನು ಮಾಡಿದ್ದಾರೆ. ಹಾಗಾದ್ರೆ ಈ ಮಾತಿನಲ್ಲಿ ಅರ್ಥ ಇದೆ, ಇದು ಸುಮ್ಮನೆ ಅವರು ಹೇಳಿದ್ದಲ್ಲ. ಅದಕ್ಕೆ ಬೇಕಾಗಿ ನಮ್ಮ ಸಂದೇಹ ತೊಲಗಿತ್ತು. ಹನುಮಂತ, ನೀನು ಏನು ಮಾಡಬೇಕಾದ್ದು? ಬೇರೆ ಏನು ಮಾತು ಬೇಡ, ವಾನರರ ಒಡೆಯನಾದಂತಹ ಸುಗ್ರೀವನಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗು. ಹಾಗಾದರೆ ಇಲ್ಲಿ ಬಹಳ ಮುಖ್ಯ, ಸದ್ಯ ಕಿಷ್ಕಿಂಧೆಯಲ್ಲಿ ವಾಲಿ ಆಡಳಿತ ಮಾಡೋದಿದ್ರು ವಾಲಿ ದುಷ್ಟ ಎನ್ನುವುದು ರಾಮನಿಗೆ ಮನವರಿಕೆಯಾಗಿದೆ, ಕಬಂಧನ ಮಾತಿನಿಂದ, ಶಬರಿಯ ಮಾತಿನಿಂದ. ಹಾಗಾದರೆ ಇಲ್ಲಿಯೂ ವಾನರರ ಒಡೆಯ ಅಂತ ವಾಲಿಯನ್ನು ಹೇಳಲಿಲ್ಲ ರಾಮ, ಸುಗ್ರೀವನನ್ನು ಹೇಳ್ತಾನೆ ವಾನರರ ಒಡೆಯ. ಹಾಗಾದರೆ ಒಬ್ಬನಿಗೆ ನಾಯಕತ್ವ ಬರಬೇಕು, ಒಡೆತನ ಬರಬೇಕು ಅಂತಾದರೆ ಅವನಲ್ಲಿ ಸಜ್ಜನಿಕೆ ಇರಬೇಕು, ಸತ್ಯಸಂಧತೆ ಇರಬೇಕು, ಅವನಲ್ಲಿ ವಿವೇಕ ಬೇಕು, ಅವನಲ್ಲಿ ಧಾರ್ಮಿಕತೆ ಬೇಕು. ಇದು ಬಹಳ ಮುಖ್ಯ. ಹಣವಂತನಿಗೋ ಅಥವಾ ಕೇವಲ ಮೈಯಲ್ಲಿ ಶಕ್ತಿ ಇದ್ದವನಿಗೋ ಅವಿವೇಕಿಗೋ ಅಲ್ಲ. ದೊರೆತನ ಬರಬೇಕಾದ್ದು, ಆಡಳಿತ ಸಿಗಬೇಕಾದ್ದು ಯಾರಿಗೆ ಅಂತ ಕೇಳಿದರೆ ವಿವೇಕಿಯಾದವನಿಗೆ, ಸಜ್ಜನನಾದವನಿಗೆ, ಧರ್ಮಾತ್ಮನಾದವನಿಗೆ, ಸತ್ಯನಿಷ್ಠನಾದವನಿಗೆ ಎನ್ನುವುದು ಅಷ್ಟೇ ಮುಖ್ಯ. ಅದು ರಾಮನ ಮಾತಿನಿಂದ ಗೊತ್ತಾಗದೆ. ಮಹಾಪ್ರಸಾದ ಅಂತ ಹೇಳಿದನಂತೆ. ನಡ್ಕೊಂಡು ಹೋಗಬೇಕಾಗಿಲ್ಲ, ದೇಹವನ್ನು ಬೆಳೆಸಲಿಕ್ಕಾಗ್ತದೆ. ಸಾಕಯ್ಯ ಅಂತ ಹೇಳಿದ ಕೂಡಲೇ ಹನುಮಂತ ಮೊದಲಿನಂತೆ ಅವನ ಭಿಕ್ಷು ರೂಪ ಅಥವಾ ಬ್ರಹ್ಮಚಾರಿ ರೂಪ ಹೋಗಿ ಅವ ದಿವ್ಯ ದೇಹವಾಗಿ ಆದ. ಕಪಿರೂಪದಲ್ಲೇ ಆಗ್ತಾನೆ ಅವ ದಿವ್ಯ. ಒಬ್ಬ ಸಾಮಾನ್ಯ ಅಳತೆಯ ಅವ ರೂಪವನ್ನು ಹೊಂದುತ್ತಾನೆ. ನನಗೆ ಮನಸ್ಸಿನ ವೇಗವು ನನ್ನಲ್ಲಿ ಉಂಟು, ವಾಯುವಿನ ವೇಗವು, ನನ್ನ ಮನೋವೇಗವು ಉಂಟು, ವಾಯುವೇಗ ಉಂಟು, ನನ್ನ ಹೆಗಲನ್ನು ಏರಿಕೊಳ್ಳಿ ಅಂತ ಈ ಅಣ್ಣ ತಮ್ಮಂದಿರನ್ನು ಹೆಗಲಿಗೆ ಏರಿಸಿಕೊಂಡು ಋಷ್ಯಮುಖದ ಕಡೆಗೆ ಹಾರ್ತಾನೆ. ಕಣ್ಣು ಮುಚ್ಚಿ ತೆರೆಯುವುದರಲ್ಲಿ ಋಷ್ಯಮುಖಕ್ಕೆ ಹೋಗ್ತಾನೆ. ಸುಗ್ರೀವನಿಗೆ ಪರಿಚಯಿಸ್ತಾನೆ, ರಾಮ ಯಾರು ಏನು ಅಂತ ಪರಿಚಯಿಸ್ತಾನೆ. ಹಾಗೆ ಅಲ್ಲಿ ತರಗಲೆಯನ್ನು ಹಾಸಿ ಸುಗ್ರೀವ ಒಂದು ಕಡೆಯಲ್ಲಿ ವಾಲ್ಮೀಕಿಗಳು ಲಕ್ಷ್ಮಣನ ಮೂಲಕವಾಗಿ ಹೇಳ್ತಾರೆ ಆ ಮಾತನ್ನು. ತಾನು ಸುಗ್ರೀವಂ ಶರಣಂ ಗತ, ಸುಗ್ರೀವನಿಗೆ ಶರಣಾಗುವುದಕ್ಕೆ ರಾಮ ಬಂದಿದ್ದಾನೆ ಅಂತ ಲಕ್ಷ್ಮಣ ಹೇಳ್ತಾನೆ. ನೋಡಿ ಎಂಥ ದೊಡ್ಡ ಮಾತು. ಸುಗ್ರೀವನಿಗೆ ಶರಣಾಗುವುದಕ್ಕೆ, ಸುಗ್ರೀವನನ್ನು ಶರಣ್ಯ ಅಂತ ನಾವು ತಿಳಿಯುತ್ತೇವೆ. ಒಂದು ಪುರಾಣದ ನಾಯಕ ಒಂದು ಏನು ಸರಳ ಮತ್ತು ಸಜ್ಜನನಾಗಿ ಕಾಣುವಂತಹದ್ದು. ಕಬಂಧ ಇರಬಹುದು, ಜಟಾಯು ಇರಬಹುದು, ಶಬರಿ ಇರಬಹುದು, ಗುಹ ಇರಬಹುದು, ಹನುಮಂತ ಬಂದಾಗ ಇರಬಹುದು, ಸುಗ್ರೀವ, ನೊಂದ ಸುಗ್ರೀವ, ಸಂತ್ರಸ್ತ ಸುಗ್ರೀವ, ಅವನಲ್ಲಿಯೂ ರಾಮನ ಸರಳತೆ ಏನು ಅಂತ ಕೇಳಿದರೆ ನಾನು ಸುಗ್ರೀವನನ್ನು ಶರಣ್ಯ ಅಂತ ತಿಳಿತೇನೆ. ಆದರೆ ರಾಮನ ಯೋಗ್ಯತೆಯನ್ನು ಹನುಮಂತ ಸುಗ್ರೀವನಿಗೆ ವಿಶದಪಡಿಸ್ತಾನೆ. ಸುಗ್ರೀವ ರಾಮನಿಗೆ ಶರಣಾಗುತ್ತಾನೆ, ರಾಮ ಸುಗ್ರೀವನನ್ನು ಆಧರಿಸ್ತಾನೆ. ಸುಗ್ರೀವ ರಾಮನಿಗೆ ಶರಣಾಗ್ತಾನೆ, ರಾಮ ಸುಗ್ರೀವನ ಶರಣಾಗ್ತಾನೆ. ಎರಡೂ ಹೌದು. ಇದು ಶರಣ ಭಾವ ಆ ರೀತಿ ಬರಸೆಳೆದು ಬಿಗಿದಪ್ಪಿಕೊಂಡಂತೆ. ಬರಸೆಳೆದು ತಕ್ಕೈಸಿ ಮೈತ್ರ ಸ್ಫುರಣೆಯಲ್ಲಿ ಮನವುಬ್ಬಿವಾನರರಸನು ಮನ್ನಿಸಿದನ್ ಅನುಚಿತ ಸುಭಾಷಿತಂಗಳಲ್ಲಿ ಮನ್ನಿಸಿದನುಚಿತ ಸುಭಾಷಿತಂಗಳಲ್ಲಿ ಧುರ ವಿಜಯ ನಳ ನೀಲ ತಾರಾದ್ಯರುಗಳನ್ನು ಮತದಿಂದ ತೊರವೆಯ ಪುರವರಾಧಿಪನಿದನ ವರಋಷಭೋಕದನಿ ಧುರ ವಿಜಯ ನಳ ನೀಲ ತಾರಾದ್ಯರುಗಳನ್ನು ಮತದಿಂದ ತೊರವೆಯ ಪುರವರಾಧಿಪನಿದನ ವರಋಷಭೋಕದಲಿ ಬರಸೆಳೆದು ತಕ್ಕೈಸಿ ಸುಗ್ರೀವನು ಯಾವ ವರ್ಣೋತ್ತಮತ್ವ,
ಚಕ್ರವರ್ತಿ ಸಿಂಹಾಸನದ ಉತ್ತರದಾಯಿತ್ವ, ವಾಂಶಿಕವಾದಂತಹ ವರಿಷ್ಠತ್ವ, ಜ್ಯೇಷ್ಠತ್ವ ಇದು ಯಾವುದೂ ಇಲ್ಲದೆ ಒಬ್ಬ ಸರಳವಾದಂತಹ ಹೃದಯವುಳ್ಳ ಒಬ್ಬ ಸ್ನೇಹಿತನಂತೆ ರಾಮ ಸುಗ್ರೀವನನ್ನು ಬರಸೆಳೆದು ಬಿಗಿದಪ್ಪಿದನಂತೆ. ತಾನು ಸೂರ್ಯವಂಶದ ಹಿನ್ನೆಲೆ ಇದ್ದವ, ಅತ್ಯಂತ ಪರಾಕ್ರಮಿ. ಇವ ಸಾಮಾನ್ಯ ಒಬ್ಬ ಕಪಿರಾಜ. ಇದನ್ನು ತಿಳಿಲಿಲ್ಲ. ದೋಣಿ ನಡೆಸುವ ಗುಹನಲ್ಲಿ ಒಬ್ಬ ಬೇಡರೊಡೆಯನಲ್ಲಿ ಯಾವ ಆತ್ಮೀಯತೆ ಪ್ರೀತಿಯನ್ನು ತೋರಿಸಿದ್ರ, ಒಬ್ಬ ಪ್ಲವಗಪತಿಯಲ್ಲಿ, ಒಬ್ಬ ಕಪಿಕುಲಪತಿಯಲ್ಲಿ, ಅಥವಾ ಕಪಿಗಳೆಂಬ ಗುಂಪಿನ ಒಬ್ಬ ನಾಯಕ ಸುಗ್ರೀವ ಅಷ್ಟೇ, ಅವನಲ್ಲಿ ಕಪಿರಾಜನೆಂಬಂತಹ ಒಂದು ಗೌರವದಿಂದಿಟ್ಟುಕೊಂಡು ರಾಮ ಬರಸೆಳೆದು ಆಲಂಗಿಸಿಕೊಂಡ. ಸ್ನೇಹ ಭಾವ ಮನಸ್ಸು ಉಬ್ಬಿ ಬಂತಂತೆ ಸುಗ್ರೀವನಿಗೆ. ನಿರೀಕ್ಷೆ ಮಾಡಲಿಲ್ಲ ಸುಗ್ರೀವ. ರಾಮನ ವ್ಯಕ್ತಿತ್ವ ಅವ ಕೇಳಿ ತಿಳಿದದ್ದು. ಹನುಮಂತ ಆಗಷ್ಟೇ ರಾಮನ ವ್ಯಕ್ತಿತ್ವವನ್ನು ಹೇಳಿದ ರೀತಿ. ಇದರಿಂದ ಸುಗ್ರೀವನಿಗೆ ಪುಳಕತಾನಂದ ಅನುಭವ ಆಯಿತು, ವಿಶಿಷ್ಟ ಅನುಭವ ಆಯಿತು. ಅವನ ಸೋಲು, ಅವನ ದುಃಖ, ಅವನ ನೋವು ತೊಲಗಿ ಹೋಯಿತು ಒಂದು ರಾಮಾಲಿಂಗನದಿಂದ. ಅದನ್ನು ಕವಿ ತೊರವೆಯ ನರಹರಿ ಅಂತ ಹೇಳ್ತಾನೆ ಕವಿ. ಯುದ್ಧ ವೀರರಾದಂತಹ ನಳ, ನೀಲ, ತಾರ ಇವರೆಲ್ಲರೂ ಒತ್ತಾಯ ಮಾಡಿದಂತೆ ಋಷಿಮುಖದಲ್ಲಿ ರಾಮ ನೀನು ಉಳಿಬೇಕಿಲ್ಲಿ ಅಂತ ಒತ್ತಾಯ ಮಾಡಿದ್ರಂತೆ. 2-3 ಋಷ್ಯಮುಖ ಎಂಬ ಪರ್ವತಕ್ಕೆ ವ್ಯಾಖ್ಯಾನ ಇದೆ. ಋಷ್ಯ ಎಂಬಂತಹ ಒಂದು ಮೂಕ ಪ್ರಾಣಿಗಳು ಆ ಪ್ರದೇಶದಲ್ಲಿ ಓಡಾಡುತ್ತಾ ಇದ್ದವು ಅಂತ ಉಲ್ಲೇಖ ಇದೆ. ಆಮೇಲೆ ಋಷಿಗಳು ಮೌನವಾಗಿದ್ದು ತಪಸ್ಸು ಮಾಡುವಂತಹ ಒಂದು ಪ್ರದೇಶ ಅಂತಲೂ ಉಲ್ಲೇಖ ಇದೆ ಅಲ್ಲಿ. ಅದು ಇಡೀ ತಪಸ್ವಿಗಳೇ ಇರುವಂತಹ ನಾಡು ಋಷ್ಯಮುಖ ಎನ್ನುವಂತಹದ್ದು. ಅಲ್ಲಿಗೆ ಸುಳ್ಳರಿಗೆ, ವಂಚಕರಿಗೆ ಪ್ರವೇಶ ಮಾಡಲಿಕ್ಕೂ ಕಷ್ಟ ಉಂಟು. ಆ ಪ್ರದೇಶ ಪರಮಜ್ಞಾನಿಗಳಿರುವಂತಹ ಪ್ರದೇಶ. ಅಲ್ಲಿ ಗುಲ್ಲು, ಗಲಾಟೆ, ಗೊಂದಲ ಎಲ್ಲ ಇಲ್ಲ. ಮೌನಿಗಳು ಅಂದರೆ ಪರಮಜ್ಞಾನಿಗಳು, ಆತ್ಮೋನ್ನತಿಗೆ ಯಾರು ತಪಸ್ಸು ಮಾಡುತ್ತಾರೆ ಅಂಥವರು ಇರುವಂತಹ ಪ್ರದೇಶ ಋಷ್ಯಮುಖ. ಹೀಗೆ ಅನೇಕ ಅರ್ಥದಲ್ಲಿ, ವಿಶಿಷ್ಟ ಅರ್ಥದಲ್ಲಿ ಆ ಪರ್ವತವನ್ನು ಗುರುತಿಸಿದ್ದಾರೆ. ಕಿಷ್ಕಿಂಧ ಕಾಂಡದ 1ನೇ ಸಂಧಿ ಮುಗಿಸಿ ನಾವು 2ನೇ ಸಂಧಿಯ ಕಡೆಗೆ ಸಾಗೋಣ. ಕುಶನೆ ಕೇಳು ಕಪೀಶನ ರಾಕ್ಷಸ ವಿಪಕ್ಷಿಯ ಬಂಧು ಕೃತ್ಯದ ಲೊಸಗೆ ಬಡಿಸಿದನುಚಿತ ಸೇವಾ ಭಾವ ಭಕ್ತಿಯಲ್ಲಿ ನುಸುಳಿದವು ದಿನವೆರಡು ಬಳಿಕ ವಸುಮತಿ ಚಂಗಿನಜ ಕರಯುಗ ವಿಸರುಹವ ಮುಗಿದಿಲ್ಲಿಗೈದಿದ ಹದನದೇನೋದ ಇಲ್ಲಿಗೈದಿದ ಹದನದೇನೋದ. ರಾಮ ತಾವಿಲ್ಲಿಗೆ ಬಂದ ಕಾರಣವನ್ನು ಹೇಳ್ತಾನೆ. ಯಾಕೆ ಬಂದೆವು ನಾವು ಅಂತ. ಬಹಳ ಸೊಗಸಾಗಿದೆ. ವಾಲ್ಮೀಕಿಗಳು ಕುಶಲವರಿಗೆ ರಾಮಾಯಣವನ್ನು ನಿರ್ದೇಶನ ಮಾಡ್ತಾ ಇರ್ತಾರೆ, ಅವರು ಕಥೆ ಹೇಳ್ತಾ ಇರ್ತಾರೆ. ಅದನ್ನು ಸೂರ್ಯವಂಶದಲ್ಲಿ ಪ್ರಸಿದ್ಧರಾದಂತಹ ವೀರ ದಶರಥನ ಮಕ್ಕಳು ನಾವು. ಅದೇ ಕಥೆ ಪುನಃ. ನಮಗೆ ರಾಜ್ಯ ಭರತನಿಗೆ ಸೇರಿತ್ತು ಅಂತ ಹೇಳ್ತಾನೆ. ಯಾಕೆ ಕೈ ತಪ್ಪಿತು ಅಂತ ಕಥೆ ಹೇಳ್ತಾನೆ. ತಂದೆಯ ಅಪ್ಪಣೆಯಂತೆ ಪಿತೃವಾಕ್ಯದಂತೆ ನಾವು ಬಂದೆವು. ಒಂದು ಬಹಳ ಮುಖ್ಯವಾದಂಥ ಒಂದು ಮಾತು ಗಮನಿಸಿ. ಗುರು ವಚನವದು ಸುಜನ ಜನಕಾಭರಣವಲ್ಲವೇ. ಈ ಷಟ್ಪದಿಯಲ್ಲಿ ಒಂದು ತೊರವೆ ಪ್ರಯೋಗ ಮಾಡಿದಂತಹ ಮಾತು. ಗುರು ಹಿರಿಯರ ಮಾತು ಸಜ್ಜನರಿಗೆ ಆಭರಣವಲ್ವೇ. ಏನ ಮಾತಿನ ಮೌಲ್ಯ ನೋಡಿ. ಮಾತು ಮಾಣಿಕವು. ಮುತ್ತು ಬಿದ್ದರೆತ್ತಬಹುದು, ಮಾತು ಬಿದ್ದರಾಗುವುದು. ಅಂದರೆ ಹಿರಿಯರ ವಚನ ಅಥವಾ ಗುರುಗಳ ವಚನ ಇದು ಏನಿದೆ, ಇದು ಸಜ್ಜನರಿಗೆ, ಸತ್ಯಾತ್ಮರಿಗೆ, ಒಳ್ಳೆಯವರಿಗೆ ಇದು ಆಭರಣ ಇದ್ದಂತೆ ಆ ಮಾತು. ಹಾಗಣ ಹಿರಿಯರು ಹೇಳಿದ ಮಾತನ್ನು ಎತ್ತಿ ಬಿಸಾಡುವುದಲ್ಲ. ನಾವು ಆಭರಣವನ್ನು ಬಿಸಾಡ್ತೇವ, ಅದನ್ನು ನಾವು ಧರಿಸಿಕೊಳ್ತೇವ ಹೇಗೋ ಹಾಗೆಯೇ ಹಿರಿಯರ ಮಾತನ್ನು, ಗುರುಗಳ ಮಾತನ್ನು ನಾವು ಧರಿಸಬೇಕು. ಅಂದರೆ ಅನುಷ್ಠಾನ ಮಾಡಬೇಕು.
ಈ ಒಂದು ಮಾತಿನಲ್ಲಿ, ರಾಮನ ಮಾತಿನಲ್ಲಿ ತುಂಬ ಅರ್ಥ ಇದೆ. ಆ ಮಾತನ್ನು ನಾವು ಹೇಳ್ತಾನೆ. 12 ವರ್ಷ ವನವಾಸ ಕಳೆಯಿತು. ಗೌತಮಿ ನದಿಯ, ಗೋದಾವರಿ ನದಿಯ ಬದಿಯಲ್ಲಿ ನಾವು ಎಲೆಮನೆಯಲ್ಲಿದ್ದೆವು. ಆ ಸಂದರ್ಭದಲ್ಲಿ ಮಾಯಾಜಿಂಕೆಯ ಪ್ರಕರಣದಲ್ಲಿ ನಾನು ಸೀತೆಯನ್ನು, ಅತ್ತ ಮಾಯೆಯಿಂದ ಸನ್ಯಾಸಿ ವೇಷವನ್ನು ಧರಿಸಿದ ರಾವಣನು ಸೀತೆಯನ್ನು ಕೊಂಡು ಹೋದ. ನಾನು ಮಾಯೆಯಿಂದ ವಂಚಿಸಲ್ಪಟ್ಟೆ, ನನ್ನ ಮಾಯೆಯನ್ನು ನಾನು ಕಳ್ಕೊಂಡೆ. ಮಾಯೆ ಕೆಲಸ ಮಾಡುತ್ತಾ ಉಂಟು ಅಂತ ಹೇಳ್ತಾನೆ. ಮುಂದುವರೆದು ತನ್ನ ಕಥೆಯನ್ನು ಹೇಳ್ತಾನೆ, ಕೇಳೋಣ. ಅರಿದ ನನಿತರ ಮೇಲೆ ನಭದಲ್ಲಿ ಮೊರೆ ಇಡುತ್ತ ಹೋದರ ಸಿರಗುರಪ್ಪ ನೆರೆಯಳೆಂಬುದನು ಒಯ್ದವನು ದಶಕಂಠನೆಂಬುದನು ಮರುಗಿದನು ಮನದೊಳಗೆ ವಿಧಿಯನು ಜರೆದು ಮರುಗಿದನು ಮನದೊಳಗೆ ವಿಧಿಯನು ಜರೆದು ಧ್ಯಾನಿಸಿ ಅಕಟ ಕಟ್ಟಾಸರಿ ಮಹಾರಾಜರಿಗೆ ಬಂದುದೆ ಶಿವ 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 ಶಿವಾಯದಾಯ ಅಕಟ ಸೀತಾಪಾರಾದಂಥ ವಿಷಯವನ್ನು ರಾಮ ಹೇಳ್ತಾನೆ. ಯಾಕಂದ್ರೆ ಜಟಾಯುವಿನಿಂದ ಗೊತ್ತಾಗಿದೆ. ಮಾಯಾಜಿಂಕೆಯ ಪ್ರಕರಣ, ಹೊಮ್ಮಿಗದ ಪ್ರಕರಣ ಅಥವಾ ಹೊನ್ನ ಮೃಗದ ಪ್ರಕರಣ, ಚಿನ್ನದ ಜಿಂಕೆ. ಒಂದು ನಾವು ಇದರಲ್ಲಿ ತಿಳ್ಕೊಳ್ಬೇಕಾದ್ದು, ಚಿನ್ನದ ಕುರಿತಾಗಿ ಅತಿಯಾದ ಮೋಹ ಇರಕೂಡದು. ಅಂಗ ಸೌಂದರ್ಯ ವರ್ಧನೆಗೆ ಆಭರಣ ಇರುವಂತಹದ್ದು. ಯಾಕೆಂದ್ರೆ ಚಿನ್ನ ನಮ್ಮಲ್ಲಿ ಅಹಂಕಾರವನ್ನು ಹೆಚ್ಚಿಸ್ತದೆ, ವ್ಯಾಮೋಹವನ್ನು ಹೆಚ್ಚಿಸ್ತದೆ. ಅದು ನಮ್ಮಲ್ಲಿ ಆಶೆಯನ್ನು ಹೆಚ್ಚಿಸ್ತದೆ. ಅದು ರಾಮನಿಗೂ ಅದೇ ಆಗಿದೆ. ಒಬ್ಬ ವೈರಾಗ್ಯ ಮೂರ್ತಿಗೆ, ಜಟಾವಲ್ಕಲದಾರಿಗೆ ಆ ಚಿನ್ನದ ಜಿಂಕೆಯನ್ನು ಕಂಡಂತಹ, ನಾರುಡೆಯನ್ನುಟ್ಟಂತಹ ಸೀತೆಗೂ ಒಂದು ಮೋಹ ಬಂದಿದೆ. ಅದು ಚಿನ್ನದ ಜಿಂಕೆ ಬೇಕು, ಮೋಹ ಬಂದಿದೆ. ಎಂಥವನಲ್ಲಿಯೂ ಚಿನ್ನ, ಆ ಬಣ್ಣ ಹೇಮವರ್ಣ, ಅದು ಆಶೆಯನ್ನು ಜಾಗೃತಗೊಳಿಸ್ತದೆ, ಚಿಗುರಿಸ್ತದೆ. ಬಹುಶಃ ಹಿಂದಿನ ಸಂಚಿಕೆಯಲ್ಲಿ ನನಗೆ ಹೇಳಿದ ನೆನಪು, ದೇವರಿಗೆ ನಾವು ಕದಳಿ ಫಲವನ್ನು ಕೊಂಡು ಹೋಗ್ತೇವೆ. ಯಾಕೆ ಕೊಂಡು ಹೋಗ್ತೇವೆ ಅಂದರೆ, ಅದನ್ನು ಆವರಿಸಿಕೊಂಡಿರುವಂತಹ ಹೊರಗಿನ ಆವರಣ ಏನಿದೆ ಅದು ಚಿನ್ನದ ಬಣ್ಣ, ಅರಸಿನ ಬಣ್ಣ. ಅದು ಅರಸಿನ ಅಂದರೆ ಬರೇ ಅರಸಿನ ಅಲ್ಲ, ಅದು ಎಲ್ಲೋ ಅಲ್ಲ, ಅದು ಚಿನ್ನದ ಬಣ್ಣ, ಹೊಂಬಣ್ಣ. ಆ ಆವರಣವನ್ನು, ಆ ಸಿಪ್ಪೆಯನ್ನು ನಾವು ಕಳಚಿ ಒಳಗಿನ ಬೆಳ್ಳಗಿನ ಹೂರಣವನ್ನು ಭಗವಂತನಿಗೆ ತೋರಿಸಬೇಕು. ಅದು ಮುಖ್ಯ. ನಮ್ಮಲ್ಲಿ ಯಾವುದೇ ಆಶೆ ಆಮಿಷಗಳು ಭಗವಂತನ ಮುಂದೆ ಹೋಗುವಾಗ ನಿವೇದನ ಎನ್ನುವುದರಿಂದಲೇ ನೈವೇದ್ಯ ಅಂತ ಬಂದದ್ದು. ನಿವೇದಿಸಬೇಕು ಎಂಬ ಅರ್ಥ. ಇಲ್ಲಿ ಅದೇ ಬಹಳ ಮುಖ್ಯ. ಆ ಚಿನ್ನದ ಜಿಂಕೆಯ ಮಾಯೆಗೆ ನಾವು ಒಳಗಾದೆವು. ಹೆಂಡತಿಯನ್ನು ಕಳ್ಕೊಂಡೆ ನಾನು, ಹುಡುಕುತ್ತಾ ನಾವು ಬಂದವರು ಅಂತ ಹೇಳ್ತಾರೆ. ಅಷ್ಟು ಹೇಳಿದ ತಕ್ಷಣ ಸುಗ್ರೀವನಿಗೆ ಗೊತ್ತಾಯ್ತಂತೆ ರಾಮನ ನೋವು, ರಾಮನ ದುಃಖ. ನಮಗೆ ಕಬಂಧ ಶಬರಿ ನಿರ್ದೇಶನ ಮಾಡಿದ್ದಾಳೆ, ಹಾಗೆ ಬಂದಿದ್ದೇವೆ. ತಕ್ಷಣ ಒಂದು ಆಭರಣಗಳ ಕಟ್ಟನ್ನು, ಹರಿದ ಸೀರೆಯಲ್ಲಿ ಕಟ್ಟಿದ ಆಭರಣದ ಕಟ್ಟನ್ನು ತಂದಿರಿಸ್ತಾನೆ ಸುಗ್ರೀವ. ರಾಮಭದ್ರ ನೋಡು, ಆಕಾಶ ಮಾರ್ಗದಲ್ಲಿ ಒಬ್ಬಾಕೆ ಹೆಣ್ಣು ಕಣ್ಣೀರಿಳಿಸಿಕೊಂಡು ಕೆಳಗೆ ಹಾಕಿದ್ಲು. ದೇವ ಆಲಿಸಿ ರಾಕ್ಷಸ ರಾವಣನು ಅಂದು ಸೀತಾದೇವಿಯರನ್ನು ವಿಮಾನದಲ್ಲಿ ಕೊಂಡೊಯ್ಯುವಾಗ ಪತಿದೇವ ರಾಗವನು ಬಂದರೆ ಕೊಡಿ ಎಂಬ ಧ್ವನಿಯೊಂದಿಗೆ ಅವಳು ಕೆಳಗೆ ಹಾಕಿದ್ದಾಳೆ. ತೊರವೆ ವಾಲ್ಮೀಕಿ ಇದನ್ನು ಸ್ಪಷ್ಟ ಹೇಳಲಿಲ್ಲ, ಬಟ್ ಕೆಳಗೆ ಹಾಕಿದ್ದಾನೆ. ಇಲ್ಲಿ ಆ ಧ್ವನಿ ನನಗೆ ಕೇಳಿತು ಅಂತ ಸುಗ್ರೀವ ಹೇಳ್ತಾನೆ. ಅದನ್ನು ರಾಮನ ಮುಂದೆ ತಂದಿರ್ತಾನೆ. ರಾಮನ ಕಂಡು ಮಂಜಾಯಿತಂತೆ, ಕಣ್ಣೀರು ಹನಿಯಿತಂತೆ, ಉಕ್ಕಿತಂತೆ. ತಮ್ಮನನ್ನು ಕರೆದು ಕೇಳ್ತಾನೆ, ನೋಡೋಣ. ಅಹುದು ಮತ್ತೇನು ಅನುಜ ನೋಡಿವು
ಮಹಿಜೆಯಮಳಾಭರಣಗಳು ತಾನಹವೆ ನೋಡೆನಲ್ ಒಗುವ ದೃಗುವಾರಿಗಳ ಧಾರೆಯಲಿಗೆ ಅಹುದಿದಲ್ಲೆಂದೆಣಿಕೆ ಮನದಲ್ಲಿ ವಹಿಸಲ್ ಅರಿಯದೆ ನೂಪುರಂಗಳಿಬಹುದೆನುತ ಕೆಲ ತೆಗೆದು ತಲೆಗುತ್ತಿದನು ಸೌಮಿತ್ರಿ. ಅಹುದು ಮತ್ತೆ ನನುಜ ನೋಡು ನೋಡು ಇವು ಮಹಿಜೆ ಯಮಳಾಭರಣಗಳು ನೋಡು ಅನುಜ. ಭಾವುಕನಾದ ರಾಮ ಆಭರಣಗಳನ್ನು ಕಂಡಾಗ ಎಲ್ಲ ಆಭರಣಗಳನ್ನು ರಾಜೋಚಿತ ಉಡುಗೆಯನ್ನು ಕಳಚಿ ಹೊರಟವಳು ಸೀತೆ. ಅತ್ರಿ ಮಹರ್ಷಿಗಳ ಆಶ್ರಮದಲ್ಲಿ ಅನಸೂಯಾದೇವಿ ನಿರಾಭರಣೆಯಾಗಿ ಒಬ್ಬಾಕೆ ಹೆಣ್ಣು ಇರಕೂಡದು, ಅದಕ್ಕಾಗಿ ಬಳುವಳಿಯಾಗಿ ಕೊಟ್ಟದ್ದು, ತೊಡಿಸಿ ಕಳುಹಿಸಿದ್ದಾಳೆ ತನ್ನದನ್ನು. ಯಾಕಂದ್ರೆ ಅಲ್ಲಿ ಮಹಾಲಕ್ಷ್ಮಿ ಅಂತ ಗೊತ್ತುಂಟವಳಿಗೆ, ತೊಡಿಸಿ ಕಳುಹಿಸಿದ್ದಾಳೆ. ಈ ಆಭರಣಗಳನ್ನೆಲ್ಲ ಕಳಚಿ ಸೀರೆಯ ಸೆರಗನ್ನು ತುದಿಯನ್ನು ಹರಿದು ಅದರಲ್ಲಿ ಕಟ್ಟಾಕಿದ್ದಾಳೆ. ರಾಮ ಬಂದರೆ ಕೊಡಬೇಕು. ಹಾಗಾದರೆ ರಾಮ ಬಂದೇ ಬರ್ತಾನೆ ಅಂತ ಸೀತೆಯ ಆಶಯವೂ ಹೌದು. ರಾಮ ಬಂದೇ ಬರ್ತಾನೆ. ಇಲ್ಲಿ ಸುಗ್ರೀವ ಹೇಳ್ತಾನೆ, ನೀನು ಬಂದಿದ್ದಿ, ಆಭರಣ ನೋಡಿದ್ದಿ ಅಂತ ರಾವಣನಿಗೆ ಗೊತ್ತಾದ್ರೆ ಆ ರಾವಣನಿಗೆ ಜೀವದ ಮೇಲೆ ಆಸೆ ಇಟ್ಟುಕೊಳ್ಳುವುದಿಲ್ಲವ. ಯಾಕಂದ್ರೆ ನೀನು ಬಂದೇ ಬರ್ತೀನಿ ಅಂತ ತಿಳ್ಕೊಳ್ತಾನೆ. ಕಣ್ಣು ಮಂಜಾದಂತಹ ರಾಮ ಲಕ್ಷ್ಮಣನ ಹತ್ರ ಕೇಳ್ತಾನೆ, ತಮ್ಮ ನೋಡು, ಇದು ನಿನ್ನ ಅತ್ತಿಗೆ ಇದ್ದ, ನನಗೆ ಸ್ಪಷ್ಟ ಆಗ್ತಾ ಇಲ್ಲ ಹೇಳ್ತಾನೆ. ಕಣ್ಣು ನೀರು ಬಂದಿದೆ, ಆಭರಣ ಸ್ಪಷ್ಟ ಆಗ್ತಾ ಇಲ್ಲ, ಮನಸ್ಸಿನಿಂದ ನಿರ್ಣಯಿಸಲಿಕ್ಕೆ ಸಾಧ್ಯ ಇಲ್ಲ, ಇನ್ನೂ ಪುರ ಏನೆಲ್ಲ ಇದೆ ಇದನ್ನು ನಾನು ನೋಡಿ ಹೇಳು ಅಂತ. ಸೀತೆಯ ಕಿವಿ, ಹಣೆ, ಕೊರಳು, ಸೊಂಟ, ಕೈ ಧರಿಸುತ್ತಿದ್ದ ಆಭರಣಗಳನ್ನು ಇದು ಯಾವುದು ಅಂತ ನನಗೆ ಗೊತ್ತಾಗೋದಿಲ್ಲ. ಲಕ್ಷ್ಮಣನ ಸಜ್ಜನಿಕೆ, ಒಬ್ಬ ಯಾವ ರೀತಿ ಇರಬೇಕು, ತಾಯಿಯ ಮುಂದೆ ಹೆಣ್ಣಿನ ಮುಂದೆ ನಡ್ಕೊಳ್ಬೇಕು ಎಂಬ ನೀತಿ ನಮಗೆ ಕಾಣ್ತಾ ಇದ್ದೇನೆ. ಲಕ್ಷ್ಮಣ ಹೇಳ್ತಾನವ, ಬೇರೆ ಏನು ಅವ ಹೇಳೋದಿಲ್ಲ. ದಿವ್ಯವು ಪಾದಗಳಿಗೆ ವಂದಿಸುತ್ತಿರುವುದರಿಂದ ಅವುಗಳ ಗುರುತು, ಕಾಲು ಬೆರಳಿನಲ್ಲಿರುವಂತಹದ್ದು ಉಂಗುರ ಏನಿದೆ ಇದು ನನಗೆ ಪರಿಚಯ ಉಂಟು ಅಂತ ಹೇಳ್ತಾನೆ. ಕಾಲುಂಗುರ ಅದು ನನಗೆ ಗೊತ್ತುಂಟು, ನಾನು ಪಾದಾಭಿವಂದನೆ ಮಾಡ್ತಿದ್ದೆ, ಪದಾಭಿವಂದನೆ ಮಾಡ್ತಿದ್ದೆ. ಜ್ಯೇಷ್ಠ ಭ್ರಾತೃ ಪಿತು ಸಮಃ, ಹಿರಿಯಣ್ಣನೇ ತಂದೆಯಾದರೆ ಅತ್ತಿಗೆ ತಾಯಿ ಆಗ್ತಾಳೆ. ಹಾಗಾದ್ರೆ ತಾಯಿಯ ಪಾದಕ್ಕೆ ನಮಸ್ಕರಿಸುವ ಕಾರಣ ಆ ಕಾಲ ಬೆರಳಿನ ಉಂಗುರದ ಪರಿಚಯ ಉಂಟಣ್ಣ, ಮಿಕ್ಕ ಆಭರಣಗಳ ಪರಿಚಯ ನನಗಿಲ್ಲ ಎನ್ನುವುದರಲ್ಲಿ ಒಬ್ಬ ತಾಯಿಯನ್ನು, ಹೆಣ್ಣಿನನ್ನು ಹೇಗೆ ನಡ್ಕೊಳ್ಬೇಕು, ನಾವು ಹೇಗೆ ಕಂಡುಕೊಳ್ಬೇಕು ಅದು ಮುಖ್ಯ. ಒಂದು ಮನೆಗೆ ಹೋಗಲಿ, ಒಂದು ಊಟಕ್ಕೆ ಹೋಗಲಿ, ಒಬ್ಬಕ್ಕೆ ತಾಯಿ ನಮಗೆ ಅನ್ನವನ್ನು ಇಕ್ಕುತ್ತಾಳೆ ಅಥವಾ ಪಾನಕ ಕೊಡ್ತಾಳೆ, ನಾವು ಆವಾಗ ಹೇಗೆ ನಡ್ಕೊಳ್ಬೇಕು ಎನ್ನುವಂತಹ ಸಂದೇಶವನ್ನು ನಮಗೆ ಯಾಕೆ ರಾಮಾಯಣ ಆಪ್ತ ಆಗ್ತದೆ, ಈ ಪಾತ್ರಗಳು ಯಾಕೆ ನಮಗೆ ಆಪ್ತ ಆಗ್ತದೆ ಅಂತ ಕೇಳಿದ್ರೆ ಆ ಪಾತ್ರಗಳ ಮಾತಿನಲ್ಲಿ ಬರುವ ಸಂದೇಶಗಳು ಅದನ್ನು ಹೇಳ್ತಾನೆ. ತುಂಬ ಸಂತೋಷ ಆಯ್ತಂತೆ ಸೂರ್ಯಪುತ್ರನಾದಂತಹ ಸುಗ್ರೀವನಿಗೆ, ಹನುಮಂತನಿಗೆ, ಇವರೆಲ್ಲರಿಗೂ ಇವರು ರೋಮಾಂಚನಗೊಂಡ. ಇವರು ಮನುಷ್ಯರಲ್ಲ ಹೇಳಿದ್ರಂತೆ, ಆದಿ ಪುರುಷರೇ ಇವರು ಭಗವಂತನೇ ಬಂದದ್ದು, ಇಲ್ಲದಿದ್ದರೆ ಮನುಷ್ಯರಿಂದ ಇಂತಹ ಮಾತು ಬರ್ತದ. ಅನ್ನ ಇತ್ತುವಾಗ ಕುತ್ತಿಗೆಯಲ್ಲಿ ಸರ ಯಾವುದು ಅಂತ ನೋಡ್ತಾನೆ, ಕೈಯಲ್ಲಿ ಬಳೆ ಯಾವುದು ಅಂತ ನೋಡ್ತಾನೆ, ಯಾವ ಸೀರೆ ಹುಟ್ಟಿದ್ದಾಳೆ ಅಂತ ನೋಡ್ತಾನವ. ಹಾಗಾದ್ರೆ ಇಂತಹ ತಮ್ಮ ನಡೆಯಿಂದ, ತಮ್ಮ ನುಡಿಯಿಂದ ಯಾರು ಸಂದೇಶವನ್ನು ಕೊಡ್ತಾರೆ ಇವರು ಆದಿಪುರುಷರು. ಲಕ್ಷ್ಮಣನನ್ನು ಕೊಂಡಾಡಿದರಂತೆ. ಹಾಗೆ ಈ ಮುತ್ತು ರತ್ನಗಳನ್ನು ಕಟ್ಟಿ ರಾಮ ಕೊಡ್ತಾನೆ ಅಂತೆ. ರಾವಣಾದಿಗಳ ವಧೆ ಆದ ಮೇಲೆ ಸೀತೆಯನ್ನು ಕರ್ಕೊಂಡು ಬಂದ ಮೇಲೆ ಅವಳಿಗೆ ಇದನ್ನು ಕೊಡೋಣ, ಇದನ್ನು ನೀನು ತೆಗೆದಿಡು, ಒಡವೆಗಳನ್ನು ನೀನು, ಸೀತೆಗೆ ಯೋಗ ಉಂಟು ಅಂತಾದರೆ, ಇದನ್ನು ಧರಿಸುವ ಯೋಗ ಉಂಟು ಅಂತಾದರೆ ಮುಂದೆ ಅವಳು ಧರಿಸಲಿ ಅದಂತ ತೆಗೆದಿಟ್ಟಂತೆ ಅವ. ಹಾಗೆ ಆ ಸಂದರ್ಭದಲ್ಲಿ ಏನು ಭಾವವನ್ನು ಸುಗ್ರೀವ ವ್ಯಕ್ತಪಡಿಸ್ತಾನೆ ಕೇಳೋಣ. ರಾಯ ಚಿತ್ತೈಸು ರಾಯ ಚಿತ್ತೈಸಾದಡೆ ಅಂಭೋಜಾಯತಾಕ್ಷನ ನಾಭಿಯಲಿ ಪಾನೀಯ ಜಾಸನ ನುದಿಸಿದನು.
ಲಯ ಸಲಿಲದಂತ್ಯದಲ್ಲಿ ಆಯಿತಾತ ಕರಸುತನ ನಾರಾಯಣನ ನೇಮದಲ್ಲಿ ಸೃಷ್ಟಿಯ ಕಾಯಕದ ಕುಶಲತ್ವ ಕಶ್ಯಪ ಮುನಿಯ ವಶವಾಯ್ತು. ನಿನಗೆ ಕಪಿರೂಪ ಹೇಗೆ ಬಂತು, ಸೂರ್ಯಪುತ್ರ ಅಂತ ಯಾಕೆ ಹೆಸರು ಬಂತು, ಈ ಸ್ಥಿತಿ ಯಾಕೆ ಬಂತು ಅಂತ ರಾಮ ಪ್ರಶ್ನಿಸ್ತಾನೆ. ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಹುಟ್ಟಿದ್ದಾನೆ, ಸೃಷ್ಟಿಯ ರಹಸ್ಯವನ್ನು ಅವ ತೊಡಗುತ್ತಾನೆ. ಹಾಗೆ ನಾರಾಯಣನ ಅಪ್ಪಣೆ ಹಾಗೆ ನಮಗೆ ಕಶ್ಯಪ ಮುನಿ, ಸೃಷ್ಟಿಯ ಒಡೆತನ ಕಶ್ಯಪ ಮುನಿಗಿತ್ತು. 13 ಜನ ಅವನಿಗೆ ಮಹಾರಾಣಿಯರಿದ್ದರು. ಕಶ್ಯಪನಿಂದಲೇ ಇಡೀ ಸೃಷ್ಟಿ ಆಗುವಂತಹದ್ದು. ಹಾಗೆ ದಿತಿ ಅದಿತಿ ಮೊದಲಾದವರಿದ್ದು ದಕ್ಷಪುತ್ರಿಯರು. ಅವರಲ್ಲಿ ಕುಶಸ್ಥಳೆ ಅಂತ ಒಬ್ಬಳಿದ್ಲು. ಆ ಕುಶಸ್ಥಳೆಗೆ ವೀರಕಿಷ್ಕಿ ವಾನರಪತಿ, ಆ ಪತಿವ್ರತೆಗೆ ಅವನು ಮಗನಾಗಿ ಹುಟ್ಟಿದ ಅಂತ ಹೇಳ್ತಾರೆ ಕುಶಸ್ಥಳೆ. ಹಾಗೆ ಇದು ಕಶ್ಯಪ ಪರಂಪರೆ. ಆ ಕಿಷ್ಕಿಯಿಂದ ಇದಕ್ಕೆ ಕಿಷ್ಕಿಂದೆ ಅಂತ ಹೆಸರಾಯಿತು. ಈ ಇಷ್ಟು ಪ್ರದೇಶಕ್ಕೆ ಇದಕ್ಕೆ ಗೋಲಾಂಗುಲ ಅಂತ ಹೆಸರು ಅಂತ ಕತೆ ಹೇಳ್ತಾನೆ. ಅವ ಮಗನಾಗಿ ಹುಟ್ಟಿದ ಆ ಕಿಷ್ಕಿಯಿಂದ ಇದಕ್ಕೆ ಕಿಷ್ಕಿಂದೆ ಅಂತ ಹೆಸರಾಯಿತು. ಕಪಿವಂಶದ ದೊರೆಗಳು ಇಂದ್ರನಿಗೆ ಸಮಾನಾದಂತಹ ವಿಕ್ರಮಿಗಳು ಇಲ್ಲಿ ಆಗಿ ಹೋಗಿದ್ದಾರೆ ಅಂತ ಕತೆ ಹೇಳ್ತಾರೆ. ಆದರೆ ನಾವು ಆ ಪರಂಪರೆಯವರಲ್ಲ, ಬದಲಾಗಿ ಬ್ರಹ್ಮದೇವರು ಮೇರು ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇದ್ದರಂತೆ. ಆ ತಪಸ್ಸು ಮಾಡ್ತಾ ಇರುವಾಗ ಬ್ರಹ್ಮದೇವರ ಕಣ್ಣಿನಿಂದ ನೀರು ಬಂತು. ಬ್ರಹ್ಮದೇವರ ಕಣ್ಣಿನಿಂದ ನೀರು ಬಂತು ಅಂದರೆ ಅವರಿಗೆ ದುಃಖ ಆಗಿದೆ ಅಂತ ಅರ್ಥ ಅಲ್ಲ. ನಾವು ಜಾಂಬವನನ್ನು ಬ್ರಹ್ಮದೇವರ ಆಕಳಿಕೆಯಿಂದ ಹುಟ್ಟಿದ್ದು ಅಂತ, ಅದು ಆಕಳಿಕೆ ಅಲ್ಲ. ಜಿರುಂಬ ಅಂದರೆ ಬಾಯಿ ತೆರೆಯುವಿಕೆ ಅಂತ ಅರ್ಥ. ಆಕಳಿಕೆ ಬರುವಾಗ ಮಾತ್ರ ಬಾಯಿ ತೆರೆಯುವುದಲ್ಲ, ಜಿರುಂಬ ಅಂದರೆ ತೆರೆಯುವಿಕೆ. ಬ್ರಹ್ಮ ತನ್ನ ಎರಡೂ ಕೆಳಗಿನ ತುಟಿ ಮತ್ತು ಮೇಲಿನ ತುಟಿ ಬಾಯಿಯನ್ನು ತೆರೆಯುವಿಕೆ ಅಗಲಿಸುವಾಗ ಹುಟ್ಟಿದವರು. ಜಿರುಂಬದಿಂದ ಹುಟ್ಟಿದ ಕಾರಣ ಜಾಂಬವಾನ. ಅವರು ಕೃತಯುಗದವರು. ಸುಗ್ರೀವನ ವಾಲಿಯ ಜೊತೆಗೆ ಸುಗ್ರೀವನ ಜೊತೆಗೆ ಇರುವಂಥವ್ರು ಧರ್ಮಾತ್ಮರು. ಹಾಗೆ ಋಕ್ಷರಜಸ್ ಕಣ್ಣೀರಿನಿಂದ ಹುಟ್ಟಿದ ಕಪಿ ಮೇರುವಿನಲ್ಲಿ ಅತ್ತಿತ್ತಲಾಗಿ ಓಡಾಡ್ತಾ ಇದ್ದ. ಬ್ರಹ್ಮದೇವರು ತಪಸ್ಸು ಮಾಡ್ತಾ ಇದ್ರು. ಒಂದು ದಿವಸ ಓಡಾಡುವಾಗ ಒಂದು ಸರೋವರವನ್ನು ಇಣುಕಿದ. ಪ್ರತಿಬಿಂಬ ಕಂಡಿತು. ವಾಲ್ಮೀಕಿಗಳು ಹಾಗೆ ಉಲ್ಲೇಖ ಮಾಡಿದ್ದಾರೆ. ಪ್ರತಿಬಿಂಬ ಕಾಣುವಾಗ ಗೊತ್ತಾಗಲಿಲ್ಲ ಈ ವಾನರನಿಗೆ. ನೀರಿನ ಅಡಿಯಲ್ಲಿ ಯಾರೋ ಇದ್ದಾನೆ ಅಂತ ತಿಳಿದು ಹಾರಿದ, ಜಗಳ ಮಾಡಲಿಕ್ಕೆ ಕೋಪದಿಂದ. ಹಾರುವಾಗ ಹೆಣ್ಣಾದ. ಅದು ಅಲ್ಲಿಗಿದ್ದಂತಹ ಮಹಿಮೆ. ಹೆಣ್ಣಾದ ಮೇಲೆ ಬರುವಾಗ ಅಸ್ತಮಿಸುವಂತಹ ಸೂರ್ಯ, ಬ್ರಹ್ಮ ದರ್ಶನಕ್ಕೆ ಹೋಗುವಂತಹ ಇಂದ್ರ, ಇಬ್ರು ಏಕಕಾಲದಲ್ಲಿ ನೋಡಿದ್ರು. ಕಪಿರೂಪವನ್ನು ಹೊಂದಿದ ಹೆಣ್ಣಾದ, ಸುಂದರ ಹೆಣ್ಣಾದ. ಹಾಗೆ ಕುತ್ತಿಗೆಯ ಮೂಲದಲ್ಲಿ ನೋಡಿದವ ಸೂರ್ಯ, ವಾಲ ಮೂಲದಲ್ಲಿ ನೋಡಿದವ ಇಂದ್ರ. ತಕ್ಷಣ ಸದ್ಯೋಜಾತವಾಗಿ 2 ಜನ ಮಕ್ಕಳು ಹುಟ್ಟಿದ್ರು, ವಾನರ ರೂಪ. ಗ್ರೀವ ಮೂಲ ಕುತ್ತಿಗೆ, ಅವ ಸುಗ್ರೀವ. ವಾಲ ಮೂಲ ವಾಲಿ. ವಾಲಿಯಲ್ಲಿ ಗೌರವ ಬಂತು ಸುಗ್ರೀವನಿಗೆ, ಸುಗ್ರೀವನಲ್ಲಿ ವಾತ್ಸಲ್ಯ ಬಂತು. ಹಾಗೆ ಅಣ್ಣ ತಮ್ಮಂದಿರಾದು. ಅಲ್ಲ, ಈ ಮಕ್ಕಳನ್ನು ಕಟ್ಟಿಕೊಂಡು ನಾನೇನು ಮಾಡೋದು? ಪುನಃ ಮತ್ತೊಂದು ಸರೋವರಕ್ಕೆ ಹಾರಿದ. ಹಾರುವಾಗ ಹೆಣ್ಣಾಗಿದ್ದವ ಪುನಃ ವೃಕ್ಷರಜಸ್ ವಾನರ ರೂಪವನ್ನು ಹೊಂದಿದ. ಕೆಲವು ಸಮಯ ಕಳೆದಂತ ಬ್ರಹ್ಮದೇವರು ಹೇಳಿದರು, ನಿಮ್ಮದ್ದೇ ರಾಜ್ಯ ಇದೆ ಕಿಷ್ಕಿಂದೆ, ಕಿಷ್ಕಿ ಮಾಡಿದಂಥದ್ದು, ಅದು ಕಪಿ ಸಾಮ್ರಾಜ್ಯ, ನೀವು ಅಲ್ಲಿಗೆ ಹೋಗಿ. ಹಾಗೆ ವೃಕ್ಷರಜಸ್ಸು ನಮ್ಮನ್ನು, ನನ್ನಣ್ಣ ವಾಲಿ ಮತ್ತು ಸುಗ್ರೀವ ನಮ್ಮನ್ನು ಕರ್ಕೊಂಡು ಇಲ್ಲಿಗೆ ಕಿಷ್ಕಿಗೆ ಬಂದಿದ್ದಾನೆ. ತಂದೆಯವರು ಸ್ವಲ್ಪ ಸಮಯ ಇದ್ದರು. ಆಮೇಲೆ ಅಣ್ಣನಿಗೆ ರಾಜ್ಯ ಪದವಿ, ನನಗೆ ಯುವರಾಜ ಪಟ್ಟವನ್ನು ಕೊಟ್ಟು ಅವರು ವಾನಪ್ರಸ್ಥರಾದರು ಅಂತ ಕತೆ ಹೇಳ್ತಾರೆ. ತಮ್ಮ ಹಿನ್ನೆಲೆಯನ್ನು ಹೇಳ್ತಾನೆ. ಹಾಗೆ ನಾವು ಇಲ್ಲಿ ಬಂದು ಇದ್ದೇವೆ. ಹೀಗೆ ಎಲ್ಲ ತಮ್ಮ ಹುಟ್ಟಿನ ರಹಸ್ಯವನ್ನು ಹೇಳ್ತಾನೆ. ಮುಂದೆ ಏನು ಹೇಳ್ತಾನೆ ಕೇಳೋಣ. ಅರಸ ಕೇಳಾಶ್ಚರ್ಯವನು ಪುಷ್ಕರಣಿ 2 ಬಿದ್ದನು. ಸರಸಿಯೊಂದರುಳ್ ಅಧಿಕ ಸೌಂದರ್ಯಾದನಾಕ್ಷಣಕ್ಕೆ ಸುರಪಕರ್ಡನು ಕರ್ಡನ ಸರಸಿರುಹ ಬಾಂಧವ ಭೋಗಿಸಿದರಿಬ್ಬರು ಬಳಿ ಕುದು ಭವಿಸಿದರು ಸುತರಿಬ್ಬರ ಸತಿಗೆ. ಸುತರಿಬ್ಬರು ದುಭವಿಸಿದರು ಸತಿಗೆ. ಈ ಘಟನೆಯಲ್ಲಿ ನಾವು ಉಲ್ಲೇಖ ಮಾಡಬೇಕಾದ ಪ್ರಮುಖ ವಿಷಯ ಅಂದರೆ, ಸೂರ್ಯನಾಗಲಿ ಇಂದ್ರನಾಗಲಿ ವೃಕ್ಷರಾಜ ಎನ್ನುವಂಥ ಒಬ್ಬ ಕಪಿ, ಅವ ಒಂದು ಸರೋವರಕ್ಕೆ ಹಾರುವಾಗ ಸುಂದರ ಹೆಣ್ಣಾದ.
ಈ ದೇವವರ್ಗಕ್ಕೆ ಅದು ಗೊತ್ತಿಲ್ಲದೆ ನಡೆಯುವಂತಹದಕ್ಕೆ ದೇವಕಲ್ಪ ಅಂತ ಹೆಸರು. ಹಾಗಾದರೆ ಯಾಕೆ ಅವರು ಆಕರ್ಷಣೆಗೊಂಡರು? ಸೂರ್ಯ ತನ್ನ ತೇಜಸ್ಸನ್ನು ಈ ಸುಂದರ ರೂಪದ ಹೆಣ್ಣಿನ ಕುತ್ತಿಗೆಯಲ್ಲಿ ಯಾಕೆ ನಿಕ್ಷೇಪಗೊಳಿಸ್ತಾನೆ, ಅಥವಾ ಇಂದ್ರ ವಾಲಮೂಲದಲ್ಲಿ ಯಾಕೆ ನಿಕ್ಷೇಪಗೊಳಿಸ್ತಾನೆ? ದೇವಕಲ್ಪ. ಪ್ರಸ್ತಾಪೇನ ನಾನು ಏನು ಹೇಳಿದನು, ಬ್ರಹ್ಮದೇವರು ಎಲ್ಲ ದೇವತೆಗಳಿಗೆ ಅನುಮತಿ ಕೊಟ್ಟಿದ್ದಾನೆ, ನಿಮ್ಮ ನಿಮ್ಮ ತೇಜಸ್ಸಿನಿಂದ ಶಕ್ತಿಯಿಂದ ನೀವು ವಾನರರನ್ನು ಸೃಷ್ಟಿಸಿ. ರಾವಣಾದಿ ರಾಕ್ಷಸರ ವಧೆಗೆ ಭಗವಂತನಿಗೆ ನೆರವಾಗುವುದಕ್ಕೆ. ಒಂದು ಪರ್ವತ ಮುನಿ ಮತ್ತು ನಾರದ ಮುನಿಯಿಂದ ಶಾಪ ಇದೆ ಮಹಾವಿಷ್ಣುವಿಗೆ ಶ್ರೀಮತಿ ಪರಿಣಯದಲ್ಲಿ. ನೀನು ಹೆಂಡತಿಯನ್ನು ಕಳ್ಕೊಳ್ಳಬೇಕು ಒಂದು ಅವತಾರದಲ್ಲಿ, ಆ ಹೆಂಡತಿಯನ್ನು ಪಡೆಯುವಲ್ಲಿ ಕಪಿಮುಖದ ಮತ್ತು ಈ ಕರಡಿ ಮುಖದವರ ಸಹಾಯವನ್ನು ಪಡಿಬೇಕಾಗ್ತದೆ ನೀನು ಅಂತ ಹೇಳಿದ್ದಾರೆ. ಹಾಗಾಗಬೇಕಿದ್ರೆ ಅದೇ ರೂಪದಿಂದ ಬರಬೇಡೋ? ಭೃಗು ಮಹರ್ಷಿಗಳ ಶಾಪದಲ್ಲಿಯೂ ಇದೆ, ಒಂದು ಜನ್ಮದಲ್ಲಿ ಹೆಂಡತಿಯನ್ನು ಕಳ್ಕೊಳ್ಳುತ್ತೆ ನೀನು. ಹೀಗೆ ಈ ಶಾಪ ವರಗಳು ಏನಿದೆ ಇದನ್ನು ಒಟ್ಟು ಒಂದು ಪುರಾಣ ಧರ್ಮದಲ್ಲಿ ಅನಿಯೋಜ್ಯವಾಗಿ ದುಷ್ಟ ಶಿಕ್ಷಣ ಶಿಷ್ಟ ಸಂರಕ್ಷಣೆಗಳಲ್ಲಿ ಹೇಗೆ ಬಳಸಬೇಕು ವಿನಿಯೋಗಿಸಬೇಕು ಎನ್ನುವಲ್ಲಿ ಇಂದ್ರನಾಗಲಿ ಸೂರ್ಯನಾಗಲಿ ಭಗವಂತನಿಗೆ ನೆರವು ಕೊಡುವುದಕ್ಕೆ ಇಲ್ಲಿ ಸೃಷ್ಟಿಗಳನ್ನು ಮಾಡ್ತಾರೆ. ಮಹಾಪರಾಕ್ರಮಿಯಾದ ವಾಲಿ ಮತ್ತು ಸುಗ್ರೀವ. ಸುಗ್ರೀವನ ಹೆಂಡತಿಯನ್ನು ಅಪಹರಿಸುವುದೋ ವಾಲಿ ಕೆಟ್ಟವನಾಗುವುದೋ ಒಂದು ಮುಖ. ಇನ್ನೊಂದು ಮುಖದಿಂದ ಅಷ್ಟೂ ಸಂಖ್ಯೆಯ ಕಪಿಗಳನ್ನು ಸಂಘಟಿಸಿ ಒಂದುಗೂಡಿಸ್ತಾನೆ ವಾಲಿ. 77 ಕೋಟಿ 18 ಅರ್ಬುದ. ಇದಕ್ಕಾಗಿ ದೇವತೆಗಳು ತಮ್ಮ ಶಕ್ತಿಯಿಂದ ಸಂಕಲ್ಪದಿಂದ ಈ ರೀತಿ ಸೃಷ್ಟಿಯನ್ನು ಮಾಡ್ತಾರೆ ಎನ್ನುವಂಥದ್ದು ಬಹಳ ಮುಖ್ಯ. ಇದನ್ನು ಸುಗ್ರೀವ ರಾಮನಿಗೆ ಸ್ಪಷ್ಟಪಡಿಸ್ತಾನೆ. ಸರೋವರದಲ್ಲಿ ಹಾರುವುದೋ, ಹೆಣ್ಣಾಗುವುದೋ, ಇನ್ನೊಂದು ಸರೋವರದಲ್ಲಿ ಹಾಗೆ ಪುನಃ ಮೊದಲಿನ ರೂಪವನ್ನು ಪಡೆಯುವುದೋ, ಅಥವಾ ಬ್ರಹ್ಮನ ನಿರ್ದೇಶನದಂತೆ ಮೇರು ಪರ್ವತದಿಂದ ಕಿಷ್ಕಿಂದೆಗೆ ಬರುವಂತಹದ್ದು ಮಾತ್ರ ಅಲ್ಲ. ಈ ವೃಕ್ಷರಾಜನಿಗೆ ಅವನಿಗೆ ಹೆಂಡತಿ ಇದ್ಲು, ಶಿವಾನುಗ್ರಹವೂ ಇತ್ತು. ತನ್ನ ಹೆಂಡತಿಯಲ್ಲಿ ಹೆಣ್ಣು ಮಗುವನ್ನು ಪಡಿತಾನೆ ಬ್ರಹ್ಮ ನಿರ್ದೇಶನಂತೆ ಶಿವಾನುಗ್ರಹಂತೆ. ಅವಳಿಗೆ ಅಂಜನೆ ಅಂತ ಹೆಸರು. ಅಂಜನೆಗೆ ಹನುಮಂತ ಹುಟ್ಟಿದ ಕಥೆಯನ್ನು ಹೇಳ್ತಾನೆ, ಕೇಳೋಣ. ರೂಪುದೋರದೆ ರಮಿಸಿದನು ಬಳಿಕ ಪತಿವ್ರತೆಯನು ಚತುರ್ಮುಖ. ರೂಪುದೋರದೆ ರಮಿಸಿದನು ಬಳಿಕ ಪತಿವ್ರತೆಯನು ಚತುರ್ಮುಖ ರೂಪ ನುದಿಸಿದ ನೀ ಸಮೀರ ಜನಂಜನ ಸತಿಗೆ. ಭೂಪ ಚಿತ್ತೈಸೀತ ವಜ್ರಿಯ ಕೋಪದಲ್ಲಿ ಕುರುಹಳಿಯಲಾಯ್ತ ತ್ರೈಪುರುಷರಿಂ ವಜ್ರಕಾಯದ ವರವು ಬಳಿಕದ. ಭೂಪ ಚಿತ್ತೈಸು ಶಿವಾನುಗ್ರಹದಿಂದ ವೃಕ್ಷರಾಜನಿಗೆ ಅಂಜನೆ ಎಂಬಂತಹ ಮಗಳು ಹುಟ್ಟಿದ್ದಾಳೆ. ಅಂದರೆ ವಾಲಿ ಮತ್ತು ಸುಗ್ರೀವರ ಸಹೋದರಿ. ಅವಳು ತಪಸ್ವಿನಿ. ಅವಳಿಗೆ ಕೇಸರಿ ಎಂಬಂತಹ ವಾನರನ ಜೊತೆಗೆ ವಿವಾಹ ಆಗಿತ್ತು, ಕಲ್ಯಾಣ ಆಗಿತ್ತು. ಮಕ್ಕಳಿರಲಿಲ್ಲ. ಕೇಸರಿಯು ಅಂಜನೆಯು ಶಿವನ ತಪಸ್ಸನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಗೌರಿ ದೇವಿಯ ಸಮತುಲ್ಯವಾದಂತಹ ಯೋಗ್ಯತೆ ಉಳ್ಳವಳು ಅಂಜನೆ. ಶಿವನು ಮೆಚ್ಚಿ ಅನುಗ್ರಹ ಮಾಡಿದ್ದಾನೆ, ಶಕ್ತಿವಂತನಾದ ಮಗನ ಹುಟ್ಟಲಿ. ಹಾಗೆ ಅವರು ಗಂಧಮಾದನ ಈ ಪರ್ವತ ಪ್ರದೇಶದಲ್ಲಿ ಅವರು ವಿಹಾರದಲ್ಲಿದ್ದರು ಸತಿಪತಿಯರು, ಕೇಸರಿ ಮತ್ತು ಅಂಜನೆ. ಆ ಸಂದರ್ಭದಲ್ಲಿ ಮಾಯೆಯಿಂದ ರೂಪು ತೋರದೆ ವಾಯು ಅಂಜನೆಗೆ ತನ್ನ ಶಕ್ತಿಯಿಂದ ತನ್ನ ತೇಜಸ್ಸಿನಿಂದ ಮಕ್ಕಳನ್ನು ಅನುಗ್ರಹ ಮಾಡುತ್ತಾನೆ. ಪ್ರಭಂಜನ, ಅದಕ್ಕೆ ಶಿವಾನುಗ್ರಹವೂ ಇರ್ತದೆ. ಸದ್ಯೋಜಾತವಾಗಿ ಅಂಜನೆಯ ಗರ್ಭದಿಂದ ಹುಟ್ಟಿದವ ಹನುಮಂತ ಮಗು. ಅವನಿಗೆ ನಾಮಕರಣ ಸುಂದರ ಅಂತಾಗಿರ್ತದೆ. ನಾನು ಪ್ರಸ್ತಾಪೇನಾಗ ಹೇಳಿದೆ, ಹಣ್ಣು ಅಂತ ಭ್ರಮಿಸಿ ಹಾರಿದ್ದಾನೆ. ಇಂದ್ರನ ವಜ್ರಾಘಾತ ಆಯಿತು. ಇಂದ್ರ, ರುದ್ರ, ಬ್ರಹ್ಮ, ದೇವಾದಿ ದೇವತೆಗಳಿಂದ ಅನುಗ್ರಹ ಆಯಿತು. ಅವನಿಗೆ 1000 ವೇದಗಳನ್ನು ಓದಿದ್ದಾನೆ. ಇಂದ್ರ ಪ್ರಣೀತ ವ್ಯಾಕರಣ ಸೂತ್ರವನ್ನು ದೇವೇಂದ್ರನಲ್ಲಿ ಕಲಿತಿದ್ದಾನೆ. ಅಪ್ರತಿಮ ವಿಕ್ರಮಿಯಾಗಿದ್ದಾನೆ, ಮಹಾಶೂರನಾಗಿದ್ದಾನೆ.
ಅವನು ಇವರ ಜೊತೆಗೆ ಬಾಲು ಸುಗ್ರೀವರ ಜೊತೆಗೆ ಇವರ ಸೇವೆ ಮಾಡುತ್ತಾ ನಿಷ್ಠೆ ತೋರಿಸ್ತಾ ಇದ್ದ. ಆದರೂ ಅಲ್ಲಿಗೆ ಮುಗಿಲಿಲ್ಲ. ವಾಲಿ ಮತ್ತು ಸುಗ್ರೀವನಿಗೆ ವೈರ ಇದೆ ಅಂತ ನಿರ್ದೇಶನ ಮಾಡಿದ್ದಾನೆ ಕಬಂದ. ಇದನ್ನು ತಿಳಿಯುವ ಕುತೂಹಲ ರಾಮನಿಗಿತ್ತು. ಮುಂದಿನ ಸಂಚಿಕೆಯಲ್ಲಿ ನಾವು ಅದನ್ನು ಕೇಳೋಣ. ಈ ಸಂಚಿಕೆಗೆ ಮಂಗಲವನ್ನು ಹಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.